ಎಲ್ರಿಗೂ ನಮಸ್ಕಾರ. ನಮ್ಮ ತುಳುನಾಡಿನಲ್ಲಿ ರಾಕ್ ಸ್ಟಾರ್ ಅಂತ ಹೇಳಿದ್ರೆ ರಾಕ್ ಸ್ಟಾರ್ ಸ್ಕ್ರೀನ್ ಮೇಲೆ ಬರ್ತಾರೆ ಅಂತ ಹೇಳಿದ್ರೆ ಒಂದು ದೊಡ್ಡ ಎಕ್ಸೈಟ್ಮೆಂಟ್ ಇರುತ್ತೆ. ಅದರ ಜೊತೆಗೆ ಬಿಗ್ ಬಾಸ್ ಕಪ್ ಅನ್ನ ನಮ್ಮ ತುಳುನಾಡಿನವರೆಗೆ ತಂದುಕೊಟ್ಟಂತಹ ನಮ್ಮೆಲ್ಲರ ಫೇವ್ರೆಟ್ ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಜೈ ಹೇಳುವಂತಹ ಟೈಮ್. ಹಲೋ ಸರ್, ಹೇಗಿದ್ದೀರಾ? ನಮಸ್ಕಾರ, ತುಂಬಾ ಚೆನ್ನಾಗಿದೆ. ನೀವು? ನಾನು ಸೂಪರ್. ಸೊ ಪ್ಲಾನ್ ಮಾಡಿ ಕರೆಕ್ಟ್ ಟೈಮ್ಗೆ ಕನ್ನಡ ತುಳು ಅಟ್ ಎ ಟೈಮ್ ಸಿನಿಮಾ ಮಾಡ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಅದಕ್ಕೆ. ಎಸ್, ಬಿಗ್ ಬಾಸ್ ವಿನ್ನರ್. ಈಗ ಸ್ಕ್ರೀನಲ್ಲಿ ಯಾವತ್ತು ವಿನ್ನಿಂಗೇ ನಿಮ್ಮದು. ಸೊ ಜೈ ಸಿನಿಮಾ ಎಲ್ಲರೂ ಜೈಕಾರ ಹೇಳುವಂತಹ ಟೈಮ್ ಇದು. ಸೊ ರೂಪೇಶ್ ಶೆಟ್ಟಿ ಅವರನ್ನ ಈ ಸಿನಿಮಾದಲ್ಲಿ ಯಾವ ರೀತಿ ಜನ ಎಕ್ಸ್ಪೆಕ್ಟ್ ಮಾಡ್ಬೋದು? ಏನಿರುತ್ತೆ ರೂಪೇಶ್ ಶೆಟ್ಟಿ ಅವರ ಕಡೆಯಿಂದ? ಒಂದೇನು ಅಂದರೆ ಇದರಲ್ಲಿ ಒಂದು ವಿಲೇಜ್ ಹುಡುಗನಾಗಿರ್ತೀನಿ, ಆದರೆ ಹೀಗೆ ಇರ್ತೀನಿ. ಈ ಈ ಒಂದು ಕ್ಯಾರೆಕ್ಟರ್ ಗ್ರಾಫ್ ಹಿಂಗೆ ಇರುತ್ತೆ. ಈಗ ಟ್ರೇಲರ್ ನೋಡಿಬಿಟ್ಟು ಹೀಗಾಗುತ್ತೆ, ಹಾಗಿರಲ್ಲ. ಸೊ ಐ ಕ್ಯಾನ್ ಸೇ ಏನೋ ಒಂದು ಅಂದರೆ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾರಲ್ಲ, ಆ ಒಂದು ಜರ್ನಿ ಖಂಡಿತ ಈ ಸಿನಿಮಾದಲ್ಲಿ ಇದೆ ಅನ್ನೋ ಅಂತ ಒಂದು ನಂಬಿಕೆ ಇದೆ. ಸೊ ಸಿನಿಮಾ ನೋಡಿದಾಗ ಎಲ್ಲದರ ಒಂದು ಮಿಶ್ರಣ ಇರುತ್ತೆ. ಮನೋರಂಜನೆನೂ ಇರುತ್ತೆ, ಕಾಮಿಡಿನೂ ಇರುತ್ತೆ, ಒಂದು ಸೋಷಿಯಲ್ ಇಶ್ಯೂನೂ ಇರುತ್ತೆ, ಹಲವಾರು ಮಜಾ ಪಾಯಿಂಟ್ಗಳಿರುತ್ತೆ. ಸೊ ಒಟ್ಟಾರೆಯಾಗಿ ಒಂದು ಕಂಪ್ಲೀಟ್ ಸಿನಿಮಾ, ಒಂದು ಒಳ್ಳೆ ಸಿನಿಮಾ ನೋಡಿದ್ವಿ ಅನ್ನೋ ಅಂಥದ್ದು ಒಂದು ಫೀಲ್ ಆಗುತ್ತೆ ಅನ್ನೋ ಅಂತ ನಂಬಿಕೆ. ಬಿಕಾಸ್ ಆಲ್ರೆಡಿ ತುಂಬಾ ಕಡೆ ಪ್ರೀಮಿಯರ್ಸ್ಗಳಾಗಿದೆ. ಸೊ ಅದೇ ರಿವ್ಯೂ 14ಕ್ಕೂ ಬರಬೇಕು ಅಂತ ಕಾಯ್ತಾ ಇದ್ವಿ. ಎಸ್, ಸೊ ಪ್ರೀಮಿಯರ್ ಆಗಿದೆ. ಈಗ ಸಿನಿಮಾದ ಪ್ರಮೋಷನ್ಸ್ನಲ್ಲಿ ನಿಮ್ಗೆ ಎಲ್ಲರೂ ಕೇಳೋ ಕ್ವಶನ್ ಸೇಮ್ ಕ್ವಶನ್. ಸೊ ಅದನ್ನು ಆನ್ಸರ್ ಮಾಡಿ ನೀವು ಸ್ವಲ್ಪ ಟಯರ್ಡ್ ಆಗಿರ್ತೀರಾ. ಸೊ ಅದಕ್ಕೆ ಮೀರಿ ಸ್ವಲ್ಪ ರನ್ ಆಗುವಂಥ ಕ್ವಶನ್ಸ್ ಕಡೆ ಹೋಗೋಣ. ಆ್ಯಂಡ್ ಅದಕ್ಕಿಂತ ಬ್ಯೂಟಿಫುಲ್ ಮೂಮೆಂಟ್ ಅಂತ ಹೇಳಿದ್ರೆ, ನೀವು ಪ್ರೀಮಿಯರ್ ಶೋವನ್ನು ಹೇಳಿದ್ರಿ, ನೀವು ರಾಜ್ ದೀಪಕ್ ಶೆಟ್ಟಿ ಅವರನ್ನು ಬಂದೊಂದು ಹಗ್ ಮಾಡಿದ್ರಿ ಅಲ್ವಾ? ಅದೊಂದು ಲೈಕ್ ಎಲ್ರಿಗೂ ಕೂಡ ಅದೊಂದು ಇಮೋಷನಲ್ ಮೂಮೆಂಟ್ ಅಂತ ಹೇಳ್ಬೋದು. ಸೊ ಅದನ್ನು ನಾವು ಮೊಬೈಲಲ್ಲಿ ನೋಡಿದ ತಕ್ಷಣವೇ ನಿಮ್ಮ ಆ ಖುಷಿ ಏನಿದೆ ಆ ಒಂದು ವಿಡಿಯೋದಲ್ಲಿ ಕಾಣ್ತಾ ಇತ್ತು. ಆ ಸೆಲೆಬ್ರೇಷನ್ನ ಬಗ್ಗೆ ಹೇಳಿ. ಏನು ಗೊತ್ತಾ, ಎಷ್ಟೇ ದೊಡ್ಡ ಫಿಲ್ಮ್ ಮೇಕರ್ ಆಗಿರಲಿ, ಅಂದರೆ ಇದು ನನ್ನ ಪರ್ಸ್ಪೆಕ್ಟಿವ್ ಇಂದ ಹೇಳೋದು, ಸರಿನೂ ಇರ್ಬೋದು ತಪ್ಪು ಇರ್ಬೋದು. ಈಗ ನನ್ನ ಜರ್ನಿ ನೋಡಿದಾಗ ನಾವು ಎಷ್ಟೇ ಸಿನಿಮಾ ಮಾಡೋದು, ಇದು ನಂದು 17-18ನೇ ಸಿನಿಮಾ. ನಂದು ಡೈರೆಕ್ಷನ್ ಅಂತ ಬಂದಾಗ 3ನೇ ಸಿನಿಮಾ. ನೀವು ಎಷ್ಟೇ ಚೆನ್ನಾಗಿ ಸಿನಿಮಾ ಮಾಡಿರಿ, ನಿಮ್ಮ ಟೆಕ್ನಿಕಲ್ ಟೀಮು ಅಥವಾ ನಿಮ್ಮ ಸರೌಂಡಿಂಗಲ್ಲಿರೋರು, ನಾವು ಆಲ್ರೆಡಿ ಕೆಲವ್ರಿಗೆ ಸಿನಿಮಾ ತೋರಿಸಿರ್ತೀವಿ ಟೆಕ್ನಿಕಲ್ ಶೋ ಅಂತ, ಅವರೆಲ್ಲ ಹೊಗಳಿರ್ಬೋದು, ನಮಗೆ ನಮ್ಮ ಸಿನಿಮಾದ ಮೇಲೆ ತುಂಬ ಕಾನ್ಫಿಡೆನ್ಸ್ ಇರ್ಬೋದು. ಆದರೆ ಜನರಲ್ ಆಡಿಯನ್ಸ್ ಮೊದಲ ಬಾರಿಗೆ ನೋಡುವಂಥ ಒಂದು ಕ್ಷಣ ಇದೆ ನಮ್ಮದು. ಅದು ಮೊದಲ ಪ್ರೀಮಿಯರ್ ಶೋ ಮಸ್ಕತ್ತಲ್ಲಿ ನಡೆದಿರೋದು. ನೀವು ಎಷ್ಟೇ ಕಾನ್ಫಿಡೆನ್ಸ್ ಇದ್ದರೂ ಆ ಶೋ ಶುರುವಾದಾಗ, ಅಂದರೆ ಜನ ನೋಡ್ತಾ ಇರುವಂತಹ ಜನರಲ್ ಪಬ್ಲಿಕ್ ಬರ್ತಾರಲ್ಲ, ಅವರು ದುಡ್ಡು ಕೊಟ್ಟು ನೋಡ್ತಾ ಇರೋವಂತಹ ಒಂದು ಶೋ ಅಥವಾ ಸಿನಿಮಾ ಶೋ ಶುರುವಾದಾಗ ನನ್ನ ಪ್ರಕಾರ ಎಷ್ಟೇ ದೊಡ್ಡ ಡೈರೆಕ್ಟರ್ ಆದರೂ ಒಳಗಡೆ ಒಂದು ಭಯ ಇರುತ್ತೆ. ಭಯ ಏನು ಅಂದರೆ, ಅಲ್ಲಿ ತನಕ ನೀವು ಕಾನ್ಫಿಡೆನ್ಸ್ ಇರ್ತೀರಾ, ಆ ಮೊಮೆಂಟಿಗೆ ಯಾವಾಗ ಸಿನಿಮಾ ಶುರು ಆಗುತ್ತಲ್ಲ, ಆ ಮೊಮೆಂಟಿಗೆ ನೀವೆಲ್ಲ ಮರಿತೀರಾ. ನಾನಂತೂ ಹೆಂಗೆ ಅಂತಂದರೆ, ನನಗಲ್ಲಿ ಮಸ್ಕತ್ತಲ್ಲಿ ಒಂದು ಮೇಲ್ಗಡೆ ಒಂದು ಸೀಟ್ ಇಟ್ಟಿದ್ರು. ನಾನು ಸೀಟಲ್ಲಿ ಕೂತಿರ್ಲಿಲ್ಲ, ನಾನು ಕೆಳಗಡೆ ಹೋಗಿ ಸೈಡಲ್ಲೇ ನೋಡ್ತಾ ಇದ್ದೆ. ಬಿಕಾಸ್ ಆ ಮೊಮೆಂಟಲ್ಲಿ ನೀವು ಒಂದು ಸ್ಟೂಡೆಂಟ್ ಥರ ಆಗಿಬಿಡ್ತೀರಾ. ಬಿಕಾಸ್ ನೀವೆಲ್ಲ ಬರ್ದಿರ್ತೀರಾ, ಎಡಿಟಿಂಗ್ ಮಾಡಿರ್ತೀರಾ, ಪೋಸ್ಟ್ ಪ್ರೊಡಕ್ಷನ್ ಮಾಡಿರ್ತೀರಾ, ಎಲ್ಲ ಪರ್ಫೆಕ್ಟ್ ಮಾಡಿರ್ತೀರಾ. ನಮ್ದೊಂದು ಜಡ್ಜ್ಮೆಂಟ್ ಇರುತ್ತೆ. ಸೊ ಇದಕ್ಕೆ ಹಿಂಗಾದರೆ ಇದು ಸಿನಿಮಾ ಹಿಂಗಾಗುತ್ತೆ ಅಂತ. ಸೊ ಮಸ್ಕತ್ತಲ್ಲಿ ನಾನು ಅದಕ್ಕೆ ಕಾಯ್ತಾ ಇದ್ದೆ. ನಾನು ಅಲ್ಲಿ ಏಳು ಆಡಿನಲ್ಲಿ ಎಟ್ ಎ ಟೈಮ್ ಶೋ ನಡೀತಾ ಇತ್ತು. ನಾನು ಮೊದಲ ಆಡಿಗೆ ಹೋಗೋದು, ಆಸಿನ 2ನೇ ಆಡಿ, ಹಂಗೆ ಎಲ್ಲ ಆಡಿ ಓಡಾಡ್ತಾ ಇದ್ದೆ. ಸಿನಿಮಾ ಮುಗ್ದು ನಾನು ಒಳಗೆ ಹೋದಾಗ ಯೂಶಲಿ ಅದರಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ, ಅಲ್ಲಿದ್ದಂತಹ ಆಡಿಯನ್ಸ್ ಕಂಟಿನ್ಯೂ ಆಗಿ ವಿಸಿಲು ಚಪ್ಪಾಳೆ ಹಾಕೋದಕ್ಕೆ ಶುರು ಮಾಡಿದ್ರು. ಅಲ್ಲೊಂದು ರೀತಿಯಲ್ಲಿ ನನಗೆ ಐ ವಾಸ್ ವೆರಿ ಇಮೋಷನಲ್. ಬಿಕಾಸ್ ಒಂದು 2 ವರ್ಷದ ಜರ್ನಿ ಇದೆ. ನನ್ನ ಸರ್ಕಸ್ ಬಂದಿರೋದು 2023 ಜೂನಲ್ಲಿ, ಇವಾಗ 2025 ನವಂಬರ್. 2.25 ವರ್ಷದಲ್ಲಿ ನಾನು ಒಂದು ಸಿನಿಮಾನು ಮಾಡಿಲ್ಲ ತುಳು. ನಾನು ಈ ಸಿನಿಮಾಗೆ ಅಂತಲೇ 2.25 ವರ್ಷ ಕೊಟ್ಟಿದ್ದೀನಿ. ಆ ರಿಸಲ್ಟ್ ನನಗಲ್ಲಿ ಸಿಕ್ತು. ಈಗ ಇನ್ನೂ ಉಳಿದಿರೋದೇನು ಅಂದರೆ, ಸಿನಿಮಾ ಹಿಟ್ಟು ಫ್ಲಾಪ್ ಆಗೋದು ಹೇಗೆ, ಎಷ್ಟು ಜಾಸ್ತಿ ಜನ ನೋಡಿದ್ರು ಅದ್ರ ಮೇಲೆ ಹಿಟ್ಟು, ಕಡಿಮೆ ಜನ ನೋಡಿದ್ರೆ ಫ್ಲಾಪು, ಈ ರಿಸಲ್ಟ್ ಬಾಕಿ ಇರೋದು. ಆದರೆ ಸಿನಿಮಾ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅನ್ನೋದು ಒಂದು ರಿಸಲ್ಟ್ ಇದೆ ಅಲ್ವಾ, ಅದು ಮಸ್ಕತ್ತಲ್ಲಿ ಸಿಕ್ತು ನನಗೆ. ಸೊ ಅದು ಹೊರಗಡೆ ನಿಮಗೆ ಅದನ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಬಿಕಾಸ್ ಒಳಗಡೆ ನಮ್ಮ ರಾಜ್ ದೀಪಕ್ ಶೆಟ್ಟಿ ಯಾರು ವಿಲನ್ ಇದ್ದಾರೆ, ಅವ್ರು ತುಂಬ ಸಾಫ್ಟ್ ಪರ್ಸನ್. ಅವ್ರು ಎದ್ದು ನಿಂತ್ಕೊಂಡು ಕಿರ್ಚಾಡ್ತಾ ಇದ್ದಾರೆ ಅಂದರೆ ನನಗೆ ಅದು ಖುಷಿ ಕೊಡ್ತು. ಅದು ಹೊರಗಡೆ ಬಂದಾಗ ಆ ಮೊಮೆಂಟಲ್ಲಿ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಅವರು ಹಗ್ ಮಾಡಿದ್ರು. ಸೊ ಅದ್ಯಾರೋ ವಿಡಿಯೋ ಮಾಡಿದ್ರು, ಅದು ಅಂದರೆ ಅದೊಂದು ಇಮೋಷನ್ ಅಷ್ಟೇ. ವೆರಿ ನೈಸ್. ಸೊ ರಾಕ್ ಸ್ಟಾರ್ ಅನ್ನ ರೊಮ್ಯಾಂಟಿಕ್ ಲುಕ್ಕಲ್ಲಿ ನೋಡ್ಲಿಕ್ಕೆ ನಮ್ಗೆಲ್ರಿಗೂ ತುಂಬಾ ಇಷ್ಟ. ಅದು ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ, ಬಟ್ ಸ್ಟಿಲ್ ಅದನ್ನು ಕ್ರಿಯೇಟ್ ಮಾಡಲಿಕ್ಕೆ ನಾವು 100% ಎಫರ್ಟ್ ಆಗೋಣ.
ಟ್ರೈ ಮಾಡಿ ಟ್ರೈ ಮಾಡಲ್ಲ ಇಲ್ಲ 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 ಅಂದ್ರೆ ಆಫ್ ಸ್ಕ್ರೀನ್ ಇರ್ಬೋದು ಆನ್ ಸ್ಕ್ರೀನ್ ರೊಮ್ಯಾನ್ಸ್ ಅನ್ನು ಅವಾಯ್ಡ್ ಮಾಡ್ತಾರೆ ಶೆಟ್ರು, ಯಾಕೆಂತ ಗೊತ್ತಿಲ್ಲ. ಅದನ್ನ ಕೇಳೋಣ, ಅದಕ್ಕೆ ಏನಾದ್ರು ಕಂಡೀಷನ್ಸ್ ಇದೆಯಾ ಅದ್ರ ಹಿಂದೆ ಕಾರಣ ಅಂದ್ರೆ ಇಂಟರ್ವ್ಯೂ ಅಲ್ಲ, ಸಿನಿಮಾದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಹಾ, ಆದ್ರೂ ಅದೊಂದು ರುಚಿಗೆ ತಕ್ಕ ಅಷ್ಟೇ ಇರುತ್ತೆ ರೊಮ್ಯಾನ್ಸ್. ಕಂಪ್ಲೀಟ್ ರೊಮ್ಯಾಂಟಿಕ್ ಹೀರೋ ಆಗಿ ರೂಪೇಶ್ ಶೆಟ್ಟಿ ಅವರನ್ನು ನೋಡ್ಲಿಕ್ಕೆ ನಮ್ಗೆ ಚಾನ್ಸ್ ಸಿಕ್ಕಿಲ್ಲ. ಹೋಪ್ಫುಲಿ ನೆಕ್ಸ್ಟ್ ಮೂವಿ ಯಾವ್ದಾದ್ರು ಒಂದು ರೊಮ್ಯಾಂಟಿಕ್ ಸೀನ್ ವಿದೌಟ್ ಶರ್ಟ್, ವಿದೌಟ್ ಸಾರಿ ಇಲ್ಲ 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 ನಾವು ತುಳು ಸಿನಿಮಾನೇ ಜಾಸ್ತಿ ನೋಡೋದು. ಓಕೆ, ಸೊ ಈಗ ಅವ್ರಿಗೊಂದು ಸ್ವಲ್ಪ ರೊಮ್ಯಾಂಟಿಕ್ ಲುಕ್ ಕೊಡೋಣ ಅಂತ ಹೇಳಿದ್ರೆ ಅದಕ್ಕೊಂದು ಗ್ಲಾಮರ್ ಟಚ್ ಬೇಕಲ್ಲ. ಸೊ ಹಾಗಾಗಿ ನಮ್ಮ ತುಳುನಾಡಿನ ಹುಡುಗಿ ಅವರ ಮನೆಗೆ ಮತ್ತೊಮ್ಮೆ ವಾಪಸ್ ಆಗ್ತಾ ಇದ್ದಾರೆ. ಅವರನ್ನ ವೆಲ್ಕಮ್ ಮಾಡೋಣ. ಸರಿ ಸರಿ, ಅಂದ್ರೆ ತುಳುನಾಡಿ ಅವ್ರ ಮನೆ. ಓಕೆ ಓಕೆ, ಸೊ ಅದ್ವಿತಿ ಶೆಟ್ಟಿ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ವೆಲ್ಕಮ್. ನಮಸ್ಕಾರ. ಏನ್ ಚೊಲ್ಲರು? ಯಾನ್ ಆರಾಮ ಬಾರಿ ರೋಸ್ ಮಾತ ಪತ್ತ ರೆಡಿ ಆತ. ಹಾ, ಪಂಡ ಹಿಂಗಿತ್ತ ಜಸ್ಟ್ 2 ಜನ ಪ್ರಪೋಸ್ ಮಾಡ್ತಾರೆ. ಸೆಲೆಕ್ಷನ್ ರೆಡ್ ಜನ ಮಗೆ ಇಜ್ಜಿ ಫೋರ್ಸ್ಫುಲಿ ದಾದ ಪಂಡರು ಓಕೆ. ಸೊ ಅದ್ವಿತಿ ಶೆಟ್ಟಿ ಸೊ ಮಾತನ್ನೆಲ್ಲ ಫೇವ್ರೇಟ್ ಆಕ್ಚುಲಿ ಯಾರೇನು ಕನ್ನಡ ಸಿನಿಮಾಡು ತೂದು ನಮಕ್ ತುಳು ಸಿನಿಮಾಗಾರು ಬೇಗ ಬರುಡು ಒಂದು ಆಸೆ ಇತ್ತಂಡು ದಾದ ಎತ್ತಂಡಲ್ಲ ಆ ಬೇಲೆ ಪೂರ ರೂಪೇಶ್ ಶೆಟ್ರೆ ಮಲ್ಪನು. ಸೊ ಅವನ್ ಮಲ್ತಾರೆ ಸಕ್ಸಸ್ಫುಲಿ ಅಂಡ್ ಥ್ಯಾಂಕ್ ಯು ಸೊ ಮಚ್ ಅದಕ್ಕೋಸ್ಕರ. ಓಕೆ, ಸೊ ಈಗ ನಾನು ಅವರನ್ನ ವೆಲ್ಕಮ್ ಮಾಡಿದೆ. ನನ್ನ ಆಸೆ ಏನು ಅಂತ ಹೇಳಿದ್ರೆ, ಸೊ ನಮ್ಮೆಲ್ಲರ ಆಸೆ ಇದು, ಅವರನ್ನ ನೀವು ವೆಲ್ಕಮ್ ಮಾಡಬೇಕು. ನಾವಾಗ ಹೇಳಿದಲ್ಲ ರೊಮ್ಯಾಂಟಿಕ್ ಲುಕ್, ಅದನ್ನ ನೀವು ಸುಳ್ಳು ಮಾಡ್ಬೇಕು ಅಂತ ಹೇಳಿದ್ರೆ ಆಂಕರ್ ಹೇಳಿದ್ದು ಸುಳ್ಳು, ನಾನು ರೊಮ್ಯಾಂಟಿಕ್ ಲುಕ್ ಅಲ್ಲೂ ಕೂಡ ಮ್ಯಾಜಿಕ್ ಮಾಡ್ತೇನೆ ಅಂತ ನೀವು ಪ್ರೂವ್ ಮಾಡಬೇಕು. ಅಂಡ್ ದಿಸ್ ಇಸ್ ಫಾರ್ ಯು. ಇದನ್ನ ಪ್ರೊಮೋಗೆ ಇನ್ನೇನ್ ನೋಡ್ಬೇಕು ಅದ್ವಿತಿ ಅವರೇ, ನಿಮ್ಮ ಅಮೂಲ್ಯವಾದ ಸಮಯವನ್ನು ಬಿಸಿ ಇದ್ರು ಕೂಡ ಜೈ ಸಿನಿಮಾ ಕೊಟ್ಟಿದ್ದೀರಾ, ಪ್ರಮೋಷನ್ ಬಂದಿದ್ದೀರಾ, ದೇವ್ರು ಒಳ್ಳೇದು ಮಾಡಲಿ. ಕನ್ನಡ ನ್ಯೂಸ್ನ ಶ್ಯಾಮ್ ಅವರು ಒಳ್ಳೇದು ಮಾಡಲಿ. ಅಲ್ಲ, ಇದು ಏನು ಅಂದ್ರೆ ಅಮೂಲ್ಯ ಮತ ಕೊಟ್ಟು ಅಂದ್ರೆ ಇಲೆಕ್ಷನ್ ಇಂದ ನೀವು ಹೊರಗೆ ಬಂದಿಲ್ಲ, ಎಲೆಕ್ಷನ್ ಇಂದ ಹೊರಗೆ ಬಂದಿಲ್ಲ ನೀವು, ಅದಕ್ಕೆ ಹೇಳುದು ರೊಮ್ಯಾನ್ಸ್ ಬರ್ಬೇಕು. ಕಮಾನ್ ನಮ್ಮ ಓಕೆ ಅದ್ವಿತಿ, ನಿಮ್ಮ ಸಮಯ ಕೊಟ್ಟಿಲಿಕ್ಕೆ ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸಾರಿ ಗೈಸ್, ಇದು ಸಾಧ್ಯ ಇಲ್ಲದ ಮಾತು. ಹಾಗೆ ಈಗ ರೊಮ್ಯಾನ್ಸ್ ಅಂತ ಹೇಳಿದ್ರೆ ರೊಮ್ಯಾಂಟಿಕ್ ಲುಕ್ ಅಂತ ಹೇಳಿದ್ರೆ ಮೇ ಬಿ ಅದ್ವಿತ್ ಅವ್ರ ಜೊತೆ ಕಂಫರ್ಟ್ ಆಗಿಲ್ಲ. ಯಾಕಿರ್ಬೋದು? ರೀಸನ್ ಏನಾದ್ರು ಇದೆಯಾ? ಅಂದ್ರೆ ಯಾರಾದ್ರು ಬೈತಾರ? ಅಂದ್ರೆ ಅದ್ವಿತಿ ಶೆಟ್ಟಿ ಅವ್ರ ಬದಲ ಅಲ್ಲಿ ಯಾರಾದ್ರೂ ಸಾನಿಯಾ ಅಯ್ಯರ್ ಎಲ್ಲ ಇದ್ರೆ ಆಗ್ತಿತ್ತ ಆ ಲುಕ್? ಇಸ್ ಇಟ್? ಅವ್ರಿಗೆಲ್ಲ ಲಿರಿಕ್ಸ್ ಬರ್ದು ಸಾಂಗ್ ಎಲ್ಲ ಮಾಡಿದ ರೂಪೇಶ್ ಶೆಟ್ಟಿ ಅವ್ರಿಗೆ ಜೀವನ ಅನ್ನುವಂಥದ್ದು ಒಂದು ಪಯಣ. ಆ ಪಯಣದಲ್ಲಿ ಯಾವಾಗ ಏನಾಗುತ್ತೆ, ಯಾವಾಗ ಯಾರಿಗೆ ಕವಿತೆ ಬರೀತಾರೆ, ಅದೆಲ್ಲ ಆ ಪಯಣ ನಿರ್ಧಾರ ಮಾಡುತ್ತೆ. ಆ ಪಯಣನೇ ಮುಂದಿನ ಅಂದ್ರೆ ಅವ್ರು ಹೇಳಿದ್ ನೋಡಿದ್ರೆ ಈಗ ಎಲ್ರು ಅದನ್ನ ಎಡಿಟ್ ಮಾಡಿ ರೂಪೇಶ್ ಶೆಟ್ಟಿ ಅವ್ರಿಗೆ ಬ್ರೇಕಪ್ ಆಗಿದ್ಯಾ ಇಲ್ಲ ಮುಂದೆ ಹೋಗ್ಬೇಕು. ನಾವು ಒಳ್ಳೆ ಫ್ರೆಂಡ್ಸು, ಹಿಂದೆ ಒಳ್ಳೆ ಫ್ರೆಂಡ್ಸು. ಬಿಗ್ ಬಾಸ್ ಮನೆ ಒಳಗಡೆ ತುಂಬಾ ಕ್ಲೋಸ್ ಆಗಿದ್ವಿ, ಬಿಕಾಸ್ ಅಷ್ಟೇ ಜನ ಇದ್ವಿ. ಹೊರಗಡೆ ಬಂದಾಗ ಅವರು ಬಿಸಿ ಇದ್ದ, ನಾನು ಬಿಸಿ ಇದ್ದೆ, ಬಟ್ ಸ್ಟಿಲ್ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ಬ್ರೇಕಪ್ ಆಗ್ಬೇಕು ಅಂದ್ರೆ ಫಸ್ಟ್ ಡೇಟ್ ಮಾಡಬೇಕು. ಡೇಟ್ ಮಾಡಿದ್ರೆ ಇಲ್ಲ, ಅವ್ರು ಸದ್ಯಕ್ಕೆ ಯಾವ್ದು ರಿವೀಲ್ ಮಾಡ್ತಾ ಇಲ್ಲ. ಬೇಕಾಗಿದ್ದು ಸಿಗ್ತಾನೆ. ಎಸ್, ಸುಮ್ಮನೆ ಇದೀನಿ ಈಗ ಸೈಡಲ್ಲಿ. ಮ್ಯಾಚ್ ಆಗುತ್ತಲ್ಲ, ನನಗೆ ಬಾಯ್ ಫ್ರೆಂಡ್ ಇದಾರೆ ಅಂತ ಯಾರು ಹೇಳಿದ್ರು ಇವಾಗ? ಈಗ ಅವ್ರು ಹೇಳಿದ್ದಾರೆ. ಸೊ ಡೈರೆಕ್ಟ್ ಕೇಳನ್ವಾ ಅದ್ವಿತಿ ಅವರೇ? ಸೊ ಪೇಮೆಂಟ್ ಅದಕ್ಕೆ ಆಗ್ತಿರೋದಲ್ಲ. ಎಸ್, ಸೊ ಅದ್ವಿತಿ ಅವರೇ, ಮೊದಲನೇ ಸಿನಿಮಾ ನಿಮ್ಮ ತುಳು ಸಿನಿಮಾ, ಅದು ಕೂಡ ರೂಪೇಶ್ ಶೆಟ್ಟಿ ಅವರ ಜೊತೆ ಕಾಂಬಿನೇಷನ್. ಆಲ್ರೆಡಿ ಅವರು ಎಲ್ಲರ ಫೇವ್ರೆಟ್ ಕೂಡ. ಈ ಕಾಂಬಿನೇಷನ್ ಹೇಗೆ ಅನ್ನಿಸ್ತು? ಈ ಸಿನಿಮಾದ ಬಗ್ಗೆ ಎಕ್ಸ್ಪೆಕ್ಟೇಷನ್ ಏನಿದೆ? ಫಸ್ಟ್ ಆಫ್ ಆಲ್ ರೂಪೇಶ್ ಅವ್ರ ಸಿನಿಮಾದಲ್ಲಿ ಐ ಥಿಂಕ್ ಪ್ರತಿಯೊಬ್ಬ ತುಳು ಹುಡುಗಿ ಅಂತಲ್ಲ, ಇವಾಗ ತುಳು ಸಿನಿಮಾದ ಬಗ್ಗೆ ಗೊತ್ತಿರುವಂಥ ಪ್ರತಿಯೊಬ್ಬ ಆ್ಯಕ್ಟ್ರೆಸ್ ಕೂಡ ಇವ್ರ ಟೀಮಲ್ಲಿ ವರ್ಕ್ ಮಾಡಬೇಕು ಅನ್ನೋ ಆಸೆ ಇದ್ದಿರುತ್ತೆ ಅಂತ ನನ್ಗೆ ಅನಿಸುತ್ತೆ.
ಸೊ ಜೈ ಸಿನಿಮಾದ ಐ ಥಿಂಕ್ ನಾನು ರೂಪೇಶ್ಗೆ ಯಾವತ್ತೂ ಹೇಳಲಿಲ್ಲ ಇದು, ಬಟ್ ಜೈ ಸಿನಿಮಾಗೆ ನನ್ಗೆ ಅವ್ರು ಕಾಲ್ ಮಾಡೋಕ್ಕಿಂತ ಮುಂಚೆನೆ ಜೈ ಸಿನಿಮಾದ ಬಗ್ಗೆ ನಾನು ಕೆಲವೊಂದು ಟೈಟಲ್ ಲಾಂಚ್ ಇದೆ ವಿಡಿಯೋಸ್ ನೋಡಿದ್ದೆ. ಆ್ಯಂಡ್ ಯಾರೋ ನನಗೆ ಹೇಳಿದ್ರು ಲೈಕ್ ಜೈ ಸಿನಿಮಾ ಬರ್ತಿದೆ ಆ್ಯಂಡ್ ಇಟ್ಸ್ ಅ ವೆರಿ ಬಿಗ್ ಬಜೆಟ್, ಒಳ್ಳೆ ಒಂದು ಸ್ಟೋರಿ ತಗೊಂಡು ಬರ್ತಿದ್ದಾರೆ ರೂಪೇಶ್ ಅಂತ. ಬಟ್ ಟು ಬಿ ಹಾನೆಸ್ಟ್ ಇವರಿಂದ ನನಗೆ ಕಾಲ್ ಬರುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಬಟ್ ಐ ವಾಂಟ್ ಟು ಇವತ್ತು ಐ ಥಿಂಕ್ ಫಸ್ಟ್ ಟೈಮ್ ನಾವು ಈ ಥರ ಮಾತಾಡೋದಕ್ಕೆ ಇಂಟರ್ವ್ಯೂ ಅಲ್ಲಿ ಸಿಕ್ಕಿರೋದು. ಐ ಡೆಫಿನೆಟ್ಲಿ ವಾಂಟ್ ಟು ಥ್ಯಾಂಕ್ ರೂಪೇಶ್. ಯಾಕಂದರೆ ಫಸ್ಟ್ 2 ರೀಸನ್ಸ್ ಇದೆ ಆಯಿತಾ. ಒಂದು ಯಾಕಂದರೆ ತುಳು ಸಿನಿಮಾದಲ್ಲಿ ಮಾಡಬೇಕು ಅನ್ನೋದು ನಾನು ತುಂಬ ದೊಡ್ಡ ಆಸೆ ಇತ್ತು. ನನ್ನ ಆಸೆಗಿಂತನೂ ನಮ್ಮ ಅಪ್ಪ ಆಸೆ ಇದ್ದಿತ್ತು. ಅದು ನಾನು ರೂಪೇಶ್ ಅವ್ರಿಗೆ ಆಲ್ರೆಡಿ ಕೆಲವೊಂದು ಸ್ಟೇಜಲ್ಲಿ ಹೇಳಿದ್ದೆ. ಆ್ಯಂಡ್ ಸೆಕೆಂಡ್ ಥಿಂಗ್, ಕನ್ನಡ ಸಿನಿಮಾಗಳಲ್ಲಿ ಇದ್ದಿದ್ದ ಹುಡುಗಿನ ಓಕೆ ನಮ್ಮೂರವರೇ, ಇವ್ರಿಗೆ ತುಳು ಸಿನಿಮಾದಲ್ಲಿ ಆಸೆ ಇದೆ, ಇವ್ರಿಗೆ ಅಪರ್ಚುನಿಟಿ ಕೊಡೋಣ ಅಂತ ಅವ್ರು ಕೊಟ್ಟರು. ಸೊ ಐ ಹ್ಯಾವ್ ಟು ಸೇ ಥ್ಯಾಂಕ್ ಯು ಟು ಹಿಮ್. ಇದು ನಮ್ಮಲ್ಲೇ ಮೊದಲು. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಇವರ ಡೆಡಿಕೇಶನ್ ಆ್ಯಂಡ್ ಹಾರ್ಡ್ ವರ್ಕ್ ಬಗ್ಗೆ ನಾನು ಮಾತಾಡಲೇಬೇಕು. ನಾಟ್ ಬಿಕಾಸ್ ಈ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ಮೀ, ಬಟ್ ಐ ಥಿಂಕ್ ಒಬ್ಬ ಆ್ಯಕ್ಟರ್ಗೂ ಆ ಒಂದು ಗುಣ ಇರಬೇಕು ಅವರಲ್ಲಿರೋದು. ಬಿಕಾಸ್ ಸಿನಿಮಾ ಮಾಡೋದು ಒಂದು ಟ್ಯಾಲೆಂಟ್ ಆದರೆ ಅದನ್ನು ಮುಗಿಸಿ ಪ್ರೊಡ್ಯೂಸರ್ಗೆ ಒಂದು ಆ್ಯಡ್ ಆನ್ ಮಾಡೋದಾಗಲಿ ಅಥವಾ ಆಡಿಯನ್ಸ್ಗೆ ಅದನ್ನು ತಲುಪಿಸೋದಾಗಲಿ ಐ ಥಿಂಕ್ ರೂಪೇಶ್ಗಿಂತ ಬೆಟರ್ ಯಾರಿಗೂ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಸೊ ಇದು ನೀವಿಲ್ಲ ಅಂತೀರಾ? ಇಲ್ಲ ಇಲ್ಲ, ಆಫ್ಕೋರ್ಸ್ ಹೌದು. ಅವ್ರು ಏನು ಹೇಳಿದ್ರು ಹಿಂಗೆ ಹೇಳ್ತಾರೆ. ಬಟ್ ಎಲ್ಲರಿಗೂ ಇರೋದಿಲ್ಲ ಅದು ರೂಪೇಶ್. ಐ ಆಮ್ ಆನೆಸ್ಟ್ಲಿ ಅವರಿಗೆ ಹುಡುಗಿಯರು ಹೊಗಳೋದನ್ನು ತಗೊಳ್ಳಿಕ್ಕೆ ಗೊತ್ತಿಲ್ಲ, ಅವರು ಟೆಕ್ನಿಕಲಿ ಹೋಗ್ತಾರೆ. ಟೆಕ್ನಿಕಲಿ ಹೋಗ್ಲಿ, ಬಟ್ ನಾವು ಅದರಲ್ಲೇ ಸ್ಟ್ಯಾಂಡ್ ತಗೋತೀವಿ. ಬಿಕಾಸ್ ಐ ಥಿಂಕ್ ತಗೊಂಡಿದ್ದಾರೆ. ಬಿಕಾಸ್ ಏನಂದ್ರೆ ಆ ಥರ ಇದು ವ್ಯಕ್ತಿತ್ವದ ಬಗ್ಗೆ ನಾವು ಯಾವತ್ತೂ ಹೇಳಬೇಕು. ಇಟ್ಸ್ ನಾಟ್ ಲೈಕ್ ಯುನೋ ಅದನ್ನು ಹೈಡ್ ಮಾಡಬೇಕು ಅಂತ. ಆ್ಯಂಡ್ ನನಗೆ ಜೈ ವಿಲ್ ಆಲ್ವೇಸ್ ಬಿ ಅ ಸ್ಪೆಷಲ್ ಫಿಲ್ಮ್. ನೀವು ಹೇಳ್ದಂಗೆ ಕನ್ನಡ ಸಿನಿಮಾಸ್ ಮಾಡಿ ತುಂಬ ಜನ ಅನ್ಕೋತಿದ್ರು ಇವ್ರಿಗೆ ತುಳು ಸಿನಿಮಾ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ ಅಂತ. ಹೌದು. ಬಟ್ ಫೈನಲಿ ಸಿನಿಮಾದಲ್ಲಿ ಕಾಣಿಸ್ಕೋತಿದ್ದೀನಿ, ತುಳು ಭಾಷೆಯಲ್ಲಿ ಡಬ್ ಮಾಡೋದಕ್ಕೆ ಒಂದು ಚಾನ್ಸ್ ಸಿಕ್ತು. ಅದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಫುಲ್ ನಮ್ಮ ಮಂಗಳೂರಲ್ಲೇ ಶೂಟಿಂಗ್ ಆಗಿರೋದ್ರಿಂದ ಅದೊಂದು ಆ್ಯಡ್ ಆನ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಕೆಲವೊಂದು ಕಡೆಯಲ್ಲಿ ಹೇಳ್ದೆ ಡೈಲಿ ಉರ್ಪೇಲ್ದಾರಿ ಮತ್ತೆ ಕೋರಿ ಸುಕ್ಕ ಇತ್ತು ಸೆಟ್ಟಲ್ಲಿ. ಸೊ ನನಗೆ ಅದಕ್ಕೋಸ್ಕರ ನಾನು ಸೈಡ್ ರೋಲ್ ಮಾಡಿದ್ದೆ ಅನ್ಸುತ್ತೆ. ನನಗೆ ಡೆಫಿನೆಟ್ಲಿ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡಿ ಮಂಗ್ಳೂರಲ್ಲಿ ನಮ್ಮ ಊಟ ಸಿಗೋದಂದ್ರೆ ನನ್ಗೆ ಊಟ ಅಂದರೆ ಇಷ್ಟಪ್ಪ, ಅದರಲ್ಲಿ ಏನು. ಹೌದು. ಸೊ ಯಾ ಲಾಟ್ ಆಫ್ ಥಿಂಗ್ಸ್ ಅದೇರ್. ಆ್ಯಂಡ್ ಕಾಸ್ಟ್ ಬಗ್ಗೆ ಮಾತಾಡೋದಕ್ಕೆ ಐ ಮೀನ್ ಎಲ್ಲ ದೊಡ್ಡವ್ರ ಜೊತೆ ನಾನು ಕೆಲಸ ಮಾಡೋಕ್ಕೆ ಸಿಕ್ಕಿದೆ. ಸುನಿಲ್ ಶೆಟ್ಟಿ ಸರ್ನ ಮೀಟ್ ಆಗಿದ್ದೇ ಒಂದು ಐ ಥಿಂಕ್ ಇಟ್ಸ್ ಏನೋ ಒಂದು ಆರಾ ಅವ್ರದ್ದು ಇದೆಯಲ್ಲ, ಅದು ಒಂಥರ ಬೇರೆ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಬ್ಲೆಸ್ಡ್. ಎಸ್, ಎಲ್ರಿಗೂ ಈ ಸಿನಿಮಾದಲ್ಲಿ ಎಲ್ರಿಗೂ ಪೇಮೆಂಟ್ ಸಿಕ್ಕಿದೆ, ಅವ್ರ ರೋಲ್ ಸಿಕ್ಕಿದೆ ಅಥವಾ ಪಾಪ್ಯುಲಾರಿಟಿ ಇನ್ನೂ ಜಾಸ್ತಿ ಆಗುತ್ತೆ ಅದರ ಖುಷಿ ಜೊತೆ ಸುನಿಲ್ ಶೆಟ್ಟಿ ಅವರನ್ನು ಮೀಟ್ ಆಗಲಿಕ್ಕೆ ಈ ಸಿನಿಮಾ ಥ್ರೂ ಚಾನ್ಸ್ ಸಿಕ್ಕಿದೆ. ಅದು ಕೂಡ ಎಲ್ರಿಗೂ ಬೋನಸ್ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಟೀಮ್ಗೆ ಸೊ ಸಿನಿಮಾ ಅಂತ ಹೇಳಿದರೆ ರೂಪೇಶ್ ಶೆಟ್ಟಿ ಅವರು ಡೈರೆಕ್ಷನ್ ಕೂಡ ಮಾಡ್ತಾರೆ, ಅದು ಡೈರೆಕ್ಷನ್ ಇದು ಪೇಮೆಂಟ್ಸ್ ಉಳಿಸ್ಲಿಕ್ಕೆ. ಸೊ ಈ ಸಿನಿಮಾ ಕಾಳೆಗೆ ಓಕೆ. ಸೊ ಈ ಸಿನಿಮಾ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದು ಕೂಡ ಸುನಿಲ್ ಶೆಟ್ಟಿ ಅವರನ್ನ ಅಲ್ಲಿಂದ ಕರೆಸ್ತಿದ್ದಾರೆ. ಆ ಒಂದು ಎಂಟ್ರಿ ನೋಡುವಾಗ್ಲೇ ಅನ್ಸುತ್ತೆ ವೆರಿ ಲಕ್ಸುರಿಯಸ್ ಅಂತ. ಸೊ ಸಿನಿಮಾದ ಬಜೆಟ್ ಬಗ್ಗೆ ಎಲ್ರಿಗೂ ಕ್ವಶನ್ ಇದೆ. ಕೋಟಿ ಕೋಟಿ ಸುರಿದಿದ್ದಾರೆ ಈ ಸಿನಿಮಾದ ಬಗ್ಗೆ ಅಂತ ಒಂದು ಗಾಸಿಪ್ ಕೂಡ, ನಿಜವಾದ ಗಾಸಿಪ್ ಹೊರಡ್ತಾ ಇದೆ. ಈ ತರ ಇಷ್ಟು ಒಂದು ದೊಡ್ಡ ಕ್ಯಾನ್ವಾಸ್ ಸುನಿಲ್ ಶೆಟ್ಟಿ ಅವರು ಬಂದಿದ್ದಾರೆ. ಅಂಡ್ ಒಂದು ಪಾಲಿಟಿಕಲ್ ಡ್ರಾಮಾ 2 ಭಾಷೆ ನಡೀತಾ ಇದೆ ಅಂತಂದ್ರೆ ಕೋಟಿ ಮೇಲೆ ಅದು ಬೇಸಿಕ್ ಬಜೆಟ್. ಆದ್ರೆ ಎಷ್ಟು ಬಜೆಟ್ ಅಂತ ಕೇಳಿದ್ರೆ ಎಕ್ಸಾಕ್ಟ್ಲಿ ಹೇಳಕ್ಕಾಗಲ್ಲ. ಇನ್ನೂ ಆ ಬಜೆಟ್ ರನ್ನಿಂಗ್ ಅಲ್ಲಿ ಒಂದಂತೂ ಹೇಳ್ಬೋದು. ಬಜೆಟ್ ಅಂದ್ರೆ ಎಕ್ಸಾಕ್ಟ್ ಹೇಳೋದಕ್ಕೆ ಬಜೆಟ್ ಕಷ್ಟ ಆಗುತ್ತೆ, ಬಿಕಾಸ್ ಸ್ಟಿಲ್ ರನ್ನಿಂಗ್ ಅಲ್ವಾ. ನೀವು ಇವತ್ತು ಇಂಟರ್ವ್ಯೂ ಬಂದಿದ್ದೀರಾ, ನಿಮ್ದು ಇವತ್ತಿಂದ ಯಾಡ್ ಆಗುತ್ತೆ, ನಮ್ ಬುಡಕ್ಕೆ ಬಂದ್ರಿ, ಹೀಗೆಲ್ಲ ಇರುತ್ತೆ. ಆದ್ರೆ ಒಂದಂತೂ ಆನ್ ಸೀರಿಯಸ್ ನೋಡಿ ಹೇಳ್ಬೋದು, ತುಳುವಲ್ಲಿ ಇಲ್ಲಿ ತನಕ ರಿಲೀಸ್ ಆಗಿರುವಂತಹ ಯಾವ ಸಿನಿಮಾ ತಗೊಂಡ್ರು ಅದಕ್ಕಿಂತ ತುಂಬಾ ಜಾಸ್ತಿ ಬಜೆಟ್ ಇರುವಂತಹ ಸಿನಿಮಾ. ನನ್ನ ಬೇರೆ ಭಾಷೆಗಳ ಸಿನಿಮಾಗಳು ತಗೊಂಡ್ರು ಕೂಡ ದಿಸ್ ಇಸ್ ದ ಬಿಗ್ಗೆಸ್ಟ್ ಬಜೆಟ್ ಅಂತ ತಗೋತೀನಿ ನಾನು. ಹೌದು, ಒಂದು ತಮಿಳ್ ಸಿನಿಮಾ ಮೇ ಬಿ ಇನ್ನೊಂದು ಸ್ವಲ್ಪ ಜಾಸ್ತಿ ಒಂದ್ ಮಾಡ್ತಿದ್ರೆ ಅದು ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆಯೋ ಗೊತ್ತಿಲ್ಲ, ಅದ್ರಲ್ಲಿ ಎಕ್ಸಾಕ್ಟ್.
ಬಟ್ ತುಳು ಕನ್ನಡ ಅಂತ ನಂದು ತಗೊಂಡ್ರೆ ಇಲ್ಲಿ ತನಕ ನಾನು ಮಾಡಿರುವಂತಹ ಬಿಗ್ಗೆಸ್ಟ್ ಬಜೆಟ್ ಸಿನಿಮಾ ಇದು. ಅಂಡ್ ಇಡೀ ಸಿನಿಮಾ ತಗೊಂಡಾಗ ಈಗ ನಾನು ಏನ್ ನನ್ನ ಬಜೆಟ್ ಅಂತ ತಗೊಂಡಾಗ, ನನ್ನ ಸಿನಿಮಾ ಅಂತ ತಗೊಂಡಾಗ ನಾನೇನ್ ಬಜೆಟ್ ಖರ್ಚು ಮಾಡಿದೀನಿ, ಇವನ್ ಪ್ರೊಡ್ಯೂಸರ್ಸ್ ಆರ್ ಹ್ಯಾಪಿ. ಆ ಬಜೆಟ್ಗೆ ಏನ್ ಬರಬೇಕು ಅದಕ್ಕಿಂತ ಜಾಸ್ತಿನೇ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ ಅಂತ ನಾನು ಯಾವತ್ತೂ ₹1 ಸಿನಿಮಾಗೆ ಹಾಕ್ತಿದ್ದೀನಿ. ಬಿಕಾಸ್ ಪ್ರೊಡಕ್ಷನ್ ನಾನೇ ಮ್ಯಾನೇಜ್ ಮಾಡ್ತಿರೋದು. ನಮ್ಮ ಪ್ರೊಡ್ಯೂಸರ್ಸ್ ಪಾಪ ಅವ್ರ ಕೆಲಸದಲ್ಲಿ ಬಿಸಿ ಇರ್ತಾರೆ. ಎಲ್ಲ ಡಿಸಿಷನ್ ಜಾಸ್ತಿ ನಾನೇ ತಗೊಳ್ಳೋದು. ಸೊ ನನ್ನ ಯಾವಾಗ್ಲೂ ಪಾಲಿಸಿ, ನಾನು ₹1 ಹಾಕ್ತಾ ಇದ್ದೀನಿ ಅಂತಂದ್ರೆ ಅಲ್ಲಿ ಬೇರೆ ಸಿನಿಮಾ ತಂಡದವರು ₹1 ಏನ್ ತೋರಿಸ್ತಾರೆ, ನಾನು ಅಟ್ಲೀಸ್ಟ್ ₹1.25 ತೋರಿಸ್ಬೇಕು. ಇದು ನನ್ನ ಎಫರ್ಟ್ ಇರುತ್ತೆ. ಯಾಕೆ ಅಂತಂದ್ರೆ ನಾನು ಇಷ್ಟು ವರ್ಷಗಳಿಂದ ಸಿನಿಮಾ ಮಾಡ್ಕೊಂಡು ಬಂದಿದ್ದೀನಿ, ಪ್ರೊಡಕ್ಷನ್ಸ್ ಮಾಡ್ಕೊಂಡು ಬಂದಿದ್ದೀನಿ ಅಂದಾಗ ಯಾರೋ ₹100 ಮಾಡೋದನ್ನ ನಾನು ₹100 ಮಾಡಿದ್ರೆ ನಾನು ಇಷ್ಟು ವರ್ಷ ಕೆಲಸ ಮಾಡಿದಾಗ ಅರ್ಥ ಇರಲ್ಲ. ನಾವ್ ಏನ್ ಮಾಡ್ತೀವಿ ಅಂದ್ರೆ ನಮ್ದು ಇಷ್ಟೊಂದು ದೊಡ್ಡ ತಂಡ ಇರೋದ್ರಿಂದಾಗಿ ತುಂಬಾ ರಿಸರ್ಚ್ ಮಾಡ್ತೀವಿ. ಒಬ್ರು ಏನೋ ನಮ್ಗೆ ₹100 ಸಿಗುತ್ತೆ ಅಂತಂದ್ರೆ ಮತ್ತೂ ಬೇರೆ 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 ಹುಡುಕ್ತೀವಿ. ಅದನ್ನ ₹75 ಹೆಂಗ್ ತಗೊಂಡ್ಬರ್ಬೋದು ವಿದೌಟ್ ಕ್ವಾಲಿಟಿ ಕಾಂಪ್ರಮೈಸ್, ಇದು ಮಾಡ್ತೀವಿ. ಸೊ ಹಾಗಾಗಿ ನಮ್ ಸಿನಿಮಾ ನೀವು ನೋಡಿದಾಗ ನಮ್ ಬಜೆಟ್ಗಿಂತ ಸ್ವಲ್ಪ ಜಾಸ್ತಿನೇ ಕಾಣುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಪ್ಲಸ್ ಸುನಿಲ್ ಶೆಟ್ಟಿ ಅವರು ಬಂದ ಮೇಲೆ ನಾವು ಬಜೆಟ್ ಬಗ್ಗೆ ಆಲೋಚನೆ ಮಾಡಕ್ ಸಾಧ್ಯನೇ ಇಲ್ಲ. ಬಿಕಾಸ್ ಅವ್ರು ಸೀರಿಯಸ್ ನೋಡಿ ಏನಕ್ಕೆ ಹೇಳ್ತಾ ಇದೀನಿ ಅಂತಂದ್ರೆ, ಅವರು ಈ ಸಿನಿಮಾನ 5 ದಿನ ಆಕ್ಟ್ ಮಾಡಿದ್ದಾರೆ. ಅವ್ರ ಪೇಮೆಂಟ್ ₹1 ತಗೊಂಡಿಲ್ಲ. ಅವರು ಪ್ರೀತಿಯಿಂದ ಮಾಡಿರೋ ಸಿನಿಮಾ. ಹಾಗಿರ್ಬೇಕಾದ್ರೆ ನಾನು ಸುನಿಲ್ ಅಣ್ಣ ಬರ್ಬೇಕಾದ್ರೆ ಅದು ಹಾಕಿದ್ರೆ ಬಜೆಟ್ ಆಗುತ್ತೆ, ಇದಾಗಿದ್ರೆ ಬಜೆಟ್ ಆಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡಕ್ಕೆ ಆಗಲ್ಲ. ಅವರಷ್ಟು ಪ್ರೀತಿಯಿಂದ ಬರ್ಬೇಕಾದ್ರೆ ನನ್ನ ತಲೆ ಇದೊಂದೇ, ಸುನಿಲ್ ಶೆಟ್ಟಿ ಅವರ ಆ ಒಂದು ಪಾರ್ಟ್ ಏನಿದೆ ಅದು ಇಡೀ ಸಿನಿಮಾ ನೋಡಿದಾಗ ಅದೊಂದು ಬೇರೆನೆ ಕಾಣಿಸ್ಬೇಕು. ಬಿಕಾಸ್ ಅವ್ರು ನಡ್ಕೊಂಡ್ ಬಂದ್ರೆ ಒಂದು ಸ್ವ್ಯಾಗ್ ಇದೆ. ನಮ್ ಬ್ಯಾಕ್ ಡ್ರಾಪ್ ಹಂಗಿರ್ಬೇಕು, ನಮ್ ಸೆಟಪ್ ಹಂಗಿರ್ಬೇಕು, ಆ ಕತೆ ಹೇಳುವಂತಹ ಒಂದು ಏನ್ ಸಿನಾರಿಯೋ ಇದೆ ಅಲ್ವಾ, ಅದು ಅವರ ಆ ಸ್ವ್ಯಾಗ್ ನ ಮ್ಯಾಚ್ ಮಾಡಬೇಕು. ಸೊ ಹಾಗಾಗಿ ಅವರ 5 ದಿನಗಳ ಬಜೆಟ್ ಇದೆ ಅಲ್ವಾ, ಅಂದ್ರೆ ಆ ಶೂಟಿಂಗ್ ಬಜೆಟ್ ಯಾವುದು ನಾವು ಕಾಂಪ್ರಮೈಸ್ ಮಾಡಲ್ಲ. ಅದಕ್ಕೆ ನಾವು ಚರ್ಚೆ ಮಾಡಿ 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 ಸುನಿಲ್ ಶೆಟ್ಟಿ ಅವ್ರ ಒಂದು ಎಂಟ್ರಿ ಅಂತಂದ್ರೆ ಹೆಂಗಿರ್ಬೇಕು ಅಂತ ಪ್ಲಾನ್ ಮಾಡಿ 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 ಯಾರೋ ಒಂದು ಸುಮ್ಮನೆ ಹಿಂಗ್ ಹೇಳಿದ್ರು. ನನ್ನ ಪ್ರಕಾರ ಪ್ರಸನ್ನ ಶೆಟ್ಟಿ ಬೆಂಗಳೂರು ಇರ್ಬೇಕು ಅನ್ನೋ, ಏನ್ ಎಂಟ್ರಿ, ಹೆಂಗ್ ಎಂಟ್ರಿ 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 ಅಂತ ಚರ್ಚೆ ಆಗ್ಬೇಕಾದ್ರೆ ಸುಮ್ಮನೆ ಹೇಳಿದ್ರು. ಹಂಗಾದ್ರೆ ಹೆಲಿಕಾಪ್ಟರ್ ಎಂಟ್ರಿ ಮಾಡ್ಸೋದಿಲ್ಲ ಅಂತ ಸುಮ್ಮನೆ ಹೇಳಿದ್ರು. ನಾನು ಆವಾಗ ಅಂತಿದ್ದೆ, ಸುಮ್ಮನೆ ಹೇಳಿ ಮಾರ ಹೆಲಿಕಾಪ್ಟರ್ ಎಲ್ಲಿ ಹುಡುಕ್ತೀನಿ, ಇಲ್ಲಿ ಹೆಲಿಕಾಪ್ಟರ್ ಸಿಗ್ತದೆ ನಮ್ಗೆ ಅಂತ. ಅದು ಒಂದು ಸುಮ್ಮನೆ ಶುರುವಾದ ಒಂದು ಟಾಪಿಕ್, ಸುಮ್ಮನೆ ಹೆಂಗೋ ಥಾಟ್ ಬಂತಲ್ಲ. ನಾನು ಯಾವಾಗ ನಿಮ್ಗೆ ಟ್ರೈ ಮಾಡ್ತೀನಿ, ನಿಮ್ಗೆ ಯಾವತ್ತೂ ಹೇಳ್ಬೋದು. ಇವಾಗ ಈ ಇಂಟರ್ವ್ಯೂ ಇವತ್ತು ಬೇಡ ಅಂತ ಇವತ್ತು ಬೆಳಿಗ್ಗೆ ನಾನು ಹೇಳ್ಬೋದು ಫೋನ್ ಮಾಡಿ, ಸರ್ ಇವತ್ತು ಹಿಂಗಿನ ಪ್ರಾಬ್ಲಮ್ ಆಗಿದೆ ಬೇಡ ಅಂತ. ನಿಮ್ಗೆ ಅರ್ಥ ಆಯ್ತು, ಮೊನ್ನೆನೇ ಹೇಳ್ಬೇಕು ಅಂತ ಹಂಗಲ್ಲ. ಪಾಯಿಂಟ್ ಇಸ್, ನಿಮ್ಗೆ ನನ್ ಫೋನೇ ಏನ್ ಕೇಳ್ತಾ ಇದ್ರು ಅಂದ್ರೆ ಹೆಲಿಕಾಪ್ಟರ್ ಬಗ್ಗೆ ಬರ್ತಾರೆ. ನಾನು ಆ ಥಾಟ್ ಬಂದಾಗ್ಲೇ ಫೋನ್ ಮಾಡಿ ಕೇಳಿದೆ, ಹೆಲಿಕಾಪ್ಟರ್ ಎಷ್ಟಾಗುತ್ತೆ, ಮಂಗಳೂರು ಬಂದ್ ಎಷ್ಟಾಗುತ್ತೆ ಎಲ್ಲ ರೆಡಿ ಮಾಡಿ ಇಟ್ಕೋತೀನಿ ನಾನು. ಎಲ್ರಿಗೂ ಚರ್ಚೆ ಮಾಡಿ ನಾನು ಬರೋ ದಿವಸ ಹೇಳ್ಬೋದು, ಪೇಮೆಂಟ್ ಕೊಡೋ ಮುಂಚೆ ನಾನು ಹೇಳ್ಬೋದು ಬೇಡ ನಾನು ಕ್ಯಾನ್ಸಲ್ ಆಯ್ತು ಅಂತ. ಸೊ ನಾವು ಪ್ಲಾನ್ ಮಾಡ್ಕೊಂಡು ಇಟ್ಟಿದ್ವಿ ಎಲ್ಲಾನು. ಸೊ ಒಂದು ತಮಾಷೆಗೆ ಆಡಿದಂತಹ ಮಾತು. ಆಮೇಲೆ ನಮ್ ತಲೆ ಹೆಂಗ್ ಬಂತು ಅಂದ್ರೆ, ಸುನಿಲ್ ಶೆಟ್ಟಿ ಅವ್ರು ಬರೋದಾದ್ರೆ ಹೆಲಿಕಾಪ್ಟರ್ ಬರೋದು, ಇದು ಅಂದ್ರೆ ಒಂದ್ ಬೇಕೆ ಅಂತ ಆಗೋಯ್ತು. ಅದಾದ್ಮೇಲೆ ಇಷ್ಟೊಂದು ರಿಸರ್ಚ್ ಮಾಡಿದ್ವಿ, ಮಂಗಳೂರಲ್ಲಿ ಹೆಲಿಕಾಪ್ಟರ್ಸ್ ಇಲ್ಲ. ಸೊ ಬೆಂಗಳೂರಿಂದ ಬರ್ಬೇಕು ಅಂತಂದ್ರೆ ಅದಕ್ಕೆ ಇಷ್ಟೊಂದು ರೆಸ್ಟ್ರಿಕ್ಷನ್ಸ್ ಇದೆ, ಇಷ್ಟೊಂದು ಪ್ಲಾನ್ಗಳಾಗ್ಬೇಕು. ಬಟ್ ಹೋಗ್ತಾ ಹೋಗ್ತಾ ಹೆಂಗಾಯ್ತು ಅಂದ್ರೆ, ಸುನಿಲ್ ಶೆಟ್ಟಿ ಅವ್ರು ಬಂದ್ರೆ ಹೆಲಿಕಾಪ್ಟರ್ ಬರ್ಬೇಕು. ಬಟ್ ಅದು ಆನ್ ಟೈಮ್ಗೆಲ್ಲ ಆಯ್ತು. ಸೊ ಅದಕ್ಕೆ ನಮ್ಮ ಇಡೀ ತಂಡದ ಶ್ರಮ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್, ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಲವ್. ಅದ್ರಲ್ಲಿ ಇರೋದು ಲವ್ವೇ. ಸೊ ಅವ್ರು ನಿಮ್ಮ ಮೇಲೆ ಇಟ್ಟಿರುವಂತ ಪ್ರೀತಿ, ನೀವು ಅವ್ರ ಮೇಲೆ ಇಟ್ಟಿರುವಂತ ಪ್ರೀತಿ. ಸೊ ಈಗ ಸಿನಿಮಾದ ಬಗ್ಗೆ ಒಂದು ಮೆಷರ್ಮೆಂಟ್ ಮಾಡೋಣ ನಾವು. ಇದರಲ್ಲಿ ಯಾವ್ದು ಎಷ್ಟಿದೆ ಅಂತ ನೀವು ಪರ್ಸೆಂಟೇಜ್ ವೈಸ್ ಹೇಳಿ. ಸೊ ಸಿನಿಮಾನ ಕರೆಕ್ಟ್ ಜಡ್ಜ್ ಮಾಡ್ತೀರಿ. ಈ ಸಿನಿಮಾನ 100% ಹೇಳಕ್ಕಾಗಲ್ಲ, ಮತ್ತೆ ಎಲ್ಲ ಕ್ಲಿಯರ್ ಆಗಿ ಹೇಳ್ದಂಗೆ ಆಗುತ್ತಲ್ಲ. ಇಲ್ಲ ಇಲ್ಲ ಇಲ್ಲ, ಅದೆಲ್ಲ ಹೇಳಲ್ಲ. ನಾನೀಗ ಫಾರ್ ಎಕ್ಸಾಂಪಲ್ ಆಕ್ಷನ್ ಅಂತ ಹೇಳಿದ್ರೆ, ಆಕ್ಷನ್ ಎಷ್ಟು % ಇದೆ ಅದೊಂದು ಸಿನಿಮಾ ನೋಡ್ಲಿಕ್ಕೆ ಮೆಷರ್ಮೆಂಟ್ ಸಿಗುತ್ತಲ್ವಾ. ಫಸ್ಟ್ ಆಕ್ಷನ್ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಹಂಗೆ ಎಕ್ಸಾಕ್ಟ್ ಹೇಳಕ್ಕಾಗಲ್ಲ. ಬಟ್ ಇದರಲ್ಲಿ 3 ಮೇಜರ್ ಆಕ್ಷನ್ಸ್ ಇದೆ. 3 ಮೇಜರ್ ಆಕ್ಷನ್ಸ್ ಅಂತಂದ್ರೆ ಸುಮ್ಮನೆ ಬಂದು ಫೈಟ್ ಮಾಡೋದು ಹೋಗೋದಲ್ಲ. 3 ಆತರ ಸಿಚುವೇಶನ್ಸ್ ಇದೆ. ಬಟ್ ನನಗೆ ಒಂದು ಫೇವ್ರೆಟ್ ಸಿಚುವೇಶನ್ ಇದೆ, ಅಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಆಡಿಯನ್ಸ್ ಹೇಳ್ಬೋದೇನೋ, ಇನ್ನೊಂದು 2 ಹೊಡಿ ಮಾರ ಅಂತ ಹೇಳ್ಬಹುದೇನೋ ಅನ್ನೋ ಒಂದು ಸಿಚುವೇಶನ್ ಇದೆ. ದಟ್ ಇಸ್ ಮೈ ಫೇವ್ರೆಟ್ ಆಕ್ಷನ್ ಸೀಕ್ವೆನ್ಸ್. ಓಕೆ, ಲವ್ ರೊಮ್ಯಾನ್ಸ್ ಎಷ್ಟಿದೆ ಈ ಸಿನಿಮಾದಲ್ಲಿ? ರೊಮ್ಯಾನ್ಸ್ ಅಂದ್ರೆ ಎಕ್ಸಾಕ್ಟ್ಲಿ ನೀವು ಏನ್ ಕೇಳ್ತಾ ಇದ್ದೀರಾ? ಅಯ್ಯೋ, ನಾನು ಲವ್ ಪೋರ್ಷನ್ ಅಂತ ಬಂದಾಗ
ಥ್ರೂಔಟ್ ದ ಸಿನಿಮಾ ಇದೆ. ಅಂದ್ರೆ ನಿಮ್ಗೆ ಒಂದು 30% ಆಫ್ ದ ಸಿನಿಮಾ ಆದ್ಮೇಲೆ ಲವ್ ಟ್ರ್ಯಾಕ್ ಅಂತ ಬಂದ್ರು ಕೂಡ ಒಂದು ಲವ್ ಸ್ಟೋರಿನಲ್ಲಿ ಇರುವಂತಹ ಲವ್ ಇಲ್ಲದೆ ಇದ್ರು ಕೂಡ ಇದೊಂದು ಪೊಲಿಟಿಕಲ್ ಡ್ರಾಮಾ ಆಗಿರೋದ್ರಿಂದಾಗಿ, ಆದ್ರೆ ಆ ಲವ್ ನ ಎಸೆನ್ಸ್ ಇದೆ ಅಲ್ವಾ, ಆ ಕಥೆಗೆ ಪೂರಕವಾಗಿರುವಂತ ಒಂದು ಲವ್ ಸ್ಟೋರಿ ಇದೆ ಅಲ್ವಾ, ಅದು ಥ್ರೂಔಟ್ ದ ಇವ್ರು ಯಾವಾಗ ಬರ್ತಾರೆ ಫ್ರೇಮ್ಗೆ ಅದಾದ್ಮೇಲೆ ಥ್ರೂಔಟ್ ದ ಸಿನಿಮಾ ಇರುತ್ತೆ. ಓಕೆ, ಸೊ ಈಗ ಲವ್ ರೊಮ್ಯಾನ್ಸ್ ಅಂತ ಹೇಳಿದಲ್ಲ, ಸೊ ನಾನು ಮ್ಯಾಮ್ ಹತ್ರ ಡೈರೆಕ್ಟ್ ಆಗಿ ಕೇಳಬೇಕು. ರೂಪೇಶ್ ಶೆಟ್ಟಿ ಸರ್ ಬಗ್ಗೆ ಇಲ್ಲಿರುವಂತ ಎಲ್ಲರೂ ಕೂಡ ಹೇಳುವಂತದ್ದು ಬೇರೆ ಬೇರೆ ಕಾಂಪ್ಲಿಮೆಂಟ್ಸ್ ಅವ್ರ ಕಡೆಯಿಂದ ಬಂದೇ ಬರುತ್ತೆ, ಹಾರ್ಡ್ ವರ್ಕ್, ಡೆಡಿಕೇಶನ್, ಎವ್ರಿಥಿಂಗ್. ಸೊ ನೀವು ಕೂಡ ಅದನ್ನು ಹೇಳಿದೆ. ಅದನ್ನು ಬಿಟ್ಟು ಸೆಟ್ ನಲ್ಲಿ ನೀವು ನೋಡಿದಂತ ರೂಪೇಶ್ ಶೆಟ್ಟಿ ಅವ್ರು ಹೇಗಿದ್ರು? ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತೇವೆ ಇಷ್ಟು ಚಂದ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಲವರ್ ಬಾಯ್ ಆಗಿರ್ತಾರೆ, ಬರ್ತಾರೆ, ಹಾಗೆಲ್ಲ ಇರ್ತಾರೆ. ಅಂದ್ರೆ ಸೆಟ್ ಅಲ್ಲಿ ಅವ್ರು ಹೇಗಿದ್ರು? ಸೆಟ್ ಅಲ್ಲಿ ಅವ್ರು ಸ್ಟ್ರಿಕ್ಟ್ ಆಗಿದ್ರು. ಹೌದಾ? ಇಷ್ಟು ಸ್ಮೈಲ್ ನೋಡಿ ಓಕೆ ಭಯ ಆಗ್ತಿತ್ತು. ಈಗಲೂ ಹೇಗೆ ಅಂದ್ರೆ ಸ್ಮೈಲ್ ಇದೆ ಅವ್ರ ಫೇಸ್ ಅಲ್ಲಿ, ಬಟ್ ನನ್ನ ತಲೆಯಲ್ಲಿ ಬೇರೆನೇ ಓಡ್ತಿದೆ. ನಾನ್ ಹೇಳ್ತೀನಿ, ಮಸ್ಕತ್ ಪ್ರೀಮಿಯರ್ ಆದ್ಮೇಲೆ ನಾನ್ ರೂಪೇಶ್ ಅವ್ರ ಮುಖದಲ್ಲಿ ಸ್ಮೈಲ್ ನೋಡಿ. ಓಕೆ, ನಿಜ ಅಲ್ಲಿವರೆಗೂ ಸೀರಿಯಸ್ ಇಲ್ಲ. ಸೀರಿಯಸ್ ಅಂದ್ರೆ ಟೆನ್ಷನ್ ಅದು ಓಕೆ, ಬಟ್ ಸೆಟ್ ಅಲ್ಲಿ ಹೆಂಗ್ ಗೊತ್ತಾ, ಲೈಕ್ ನನ್ಗೆ ಭಯ, ಏನ್ ಕೇಳಕ್ಕೂ ಭಯ, ಕೇಳ ಬೇಡವಾ. ಲೈಕ್ ಲಿಟ್ರಲಿ ಕೆಲವೊಂದು ನಾನು ಹಂಗೆ ಸುಮ್ಮನೆ ಬಿಟ್ಬಿಟ್ಟಿದೀನಿ. ಬಿಕಾಸ್ ಇವನ್ ಇಫ್ ಐ ಹ್ಯಾಡ್ ಎ ಡೌಟ್, ನಾನು ಕೇಳಲಿಲ್ಲ. ಅವ್ರ ಫೇಸ್ ನ ನೋಡ್ಬಿಟ್ಟು ಫುಲ್ ಸೀರಿಯಸ್ ಇರ್ತಾರೆ, ಬೇಗ 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 ಅಂತಿರ್ತಾರೆ. ನಾನು ಇವಾಗ ಏನಾದ್ರೂ ಎಡ್ವರ್ಟ್ ಆಗ್ಬಿಟ್ರೆ ಬೇಡಪ್ಪ, ನನ್ಗೆ ಇವ್ರು ಏನ್ ಹೇಳ್ತಾರೆ ನಾನು ಮಾಡಿ ಮುಗಿಸ್ತೀನಿ. ಇದು ಎಕ್ಸ್ಪೆಕ್ಟ್ ಮಾಡಿದ್ರ ಈ ತರ ಎಲ್ಲ ಇರ್ಬೋದು ಅಂತ? ಆ ತರದ ಎಕ್ಸ್ಪೆಕ್ಟ್ ಮಾಡಿಲ್ಲ, ಬಟ್ ಅವ್ರು ಹೇಳೋದು ಸತ್ಯ. ಗುಡ್ ಟು ಬಿ ದಟ್ ವೇ. ಯಾಕಂದ್ರೆ ಒಂದು ಡೈರೆಕ್ಟರ್ ಆಗಿ ಅವ್ರು ಪ್ರೊಡ್ಯೂಸರ್ ಆಗಿ, ಪ್ರೊಡ್ಯೂಸರ್ ಜಾಗದಲ್ಲಿ ಅವ್ರು ನಿಂತೆಲ್ಲ ನೋಡ್ಕೊಳ್ತಿರುವಾಗ, ಅಂಡ್ ಆಸ್ ಅನ್ ಆಕ್ಟರ್ ಆಲ್ಸೋ ಕೆಲವೊಂದು ಸೀನ್ಸ್ ನಾನು ಇವ್ರು ಮಾಡಿದಾಗ ಡೈರೆಕ್ಷನ್ ನಾನು ಮಾಡ್ತಿದ್ರು, ಅಲ್ಲೇ ಶರ್ಟ್ ಚೇಂಜ್ ಮಾಡಿ ಬಂದು ಆಕ್ಟ್ ಮಾಡ್ತಿದ್ರು. ಸೊ ಪ್ರೆಷರ್ ತುಂಬಾ ಇರ್ತಿತ್ತು ಅವ್ರಿಗೆ. ಸೊ ಹಾಗಾಗಿ ನಂಗೆ ಅರ್ಥ ಆಗ್ತಿತ್ತು. ಬಟ್ ನಾನು ಹೇಳ್ತಿರೋದು ಈ ಸ್ಮೈಲ್ ಇದೆ, ನೀವ್ ಹೇಳಿದ್ರಲ್ಲ ಏನೋ ಆತರ, ಆ ತರ ಸೆಟ್ ಅಲ್ಲಿ ಅವ್ರು ಇರೋದಿಲ್ಲ. ಸ್ಟ್ರಿಕ್ಟ್ ಒಂದೇನು ಅಂದ್ರೆ, ನೀವು ಶೂಟ್ ಮಾಡಿದಾಗ ನನಗೆ ಗೊತ್ತಿಲ್ಲ, ನನ್ ಪ್ಯಾಟರ್ನ್ ಏನು ಅಂದ್ರೆ, ನಿಮ್ಗೆ ಐ ಆಮ್ ನಾಟ್ ದೇರ್ ಟು ಇಂಪ್ರೆಸ್ ಎನಿಬಡಿ ಇನ್ ದ ಸೆಟ್. ನನ್ನ ಜವಾಬ್ದಾರಿ ಏನ್ ಗೊತ್ತಾ, ಆಡಿಯನ್ಸ್ ಬರ್ತಾರಲ್ವ ಅವ್ರನ್ನ ಇಂಪ್ರೆಸ್ ಮಾಡೋದಷ್ಟೇ. ಇವಾಗ ನಾನು ಅಲ್ಲಿ ಹೆಂಗಿದ್ರ ಚೆನ್ನಾಗಿದ್ರು, ನಾನು ಕೆಲಸ ಮಾಡಿದ್ರೆ ಅರ್ಥ ಇಲ್ಲ. ಸೊ ನಾನು ಆರ್ಟಿಸ್ಟ್ ಗಳಿಗೆ ಯಾವುದೇ ರೀತಿಯಲ್ಲಿ ಯಾವತ್ತೂ ನಾನು ಕಿರಿಕಿರಿ ಮಾಡಲ್ಲ, ತೊಂದರೆ ಮಾಡಲ್ಲ. ಬಟ್ ಆಮೇಲೆ ಡೈರೆಕ್ಟರ್ ಆಗಿರೋದ್ರಿಂದಾಗಿ ಅದೊಂದು ಸಿನಿಮಾ ಪ್ಯಾಟರ್ನ್ ಇರುತ್ತೆ. ನಾವು ಅಲ್ಲಿ ಕಿರಿಸದೇ ಇದ್ರೆ, ಅಲ್ಲಿ ಸ್ವಲ್ಪ ಹರಿಬರಿ ಮಾಡದೇ ಇದ್ರೆ ಆರ್ಟಿಸ್ಟ್ ಹತ್ರ ಅಲ್ಲ. ಸೊ ಅಲ್ಲಿ ಆ ಮೂಮೆಂಟ್ಸ್ ಗಳಾಗಲ್ಲ. ನಾವು ಒಂದಿನ ಇಷ್ಟು ಸೀನ್ಗಳಾಗ್ಬೇಕು, ಇದೆಲ್ಲ ಶೂಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದಾಗ ನಾನು ಆರಾಮ್ಸೆ ಇದ್ರೆ ಎಲ್ಲರೂ ಆರಾಮ್ಸೆ ಇರ್ತಾರೆ. ಸೊ ತಲೆನಲ್ಲಿ ಓಡ್ತಾ ಇರುತ್ತೆ. ಸೊ ಇದು ಇಷ್ಟು ಗಂಟೆಗೆ ಇದು ಸೀನ್ ಆಗ್ಬೇಕು, ಇಷ್ಟು ಗಂಟೆಗೆ ಇದಾಗ್ಬೇಕು, ಸೊ ಇದು ಹಿಂಗ್ ಆಗ್ಬೇಕು, ಇವರಿಂದ ಈ ಔಟ್ಪುಟ್ ಬರಬೇಕು, ಈ ಎಲ್ಲ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಅಟ್ ದ ಸೇಮ್ ಟೈಮ್ ಬಜೆಟ್ ತಲೆಯಲ್ಲಿ ಇರುತ್ತೆ. ಬಿಕಾಸ್ ಇಷ್ಟು ದಿನದಲ್ಲಿ ಮುಗಿಸಿದ್ರಷ್ಟೇ ನಮ್ಮ ಬಜೆಟ್ ಅಲ್ಲಿ ಕೂರುತ್ತೆ. ಈ ಎಲ್ಲ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಸೊ ಬೇರೆಯವರು ಎಂಜಾಯ್ ಮಾಡ್ಕೊಂಡು ಸಿನಿಮಾ ಮಾಡಬಹುದೇನೋ ನನಗೆ ಗೊತ್ತಿಲ್ಲ. ಬಿಕಾಸ್ ನಾನ್ ಡಿರೆಕ್ಷನ್ ಮಾಡಿದಾಗ ನನ್ನ ಥಾಟ್ ಇರೋದು ಒಂದೇ, ನಾನು ಏನ್ ಬರ್ದಿದ್ದೀನಿ ಅಟ್ಲೀಸ್ಟ್ 100% ಅಲ್ಲದೆ ಇದ್ರು 80% ಆ ಬರ್ದಿರೋದ್ರಲ್ಲಿ ಬರ್ಬೇಕು. ಅದು ಬಂದ್ರೆ ಅಷ್ಟೇ ನಾನು ಹ್ಯಾಪಿ ಆಗೋದು. ಅದ್ ಬಿಟ್ಟು ನಾನು ಆರ್ಟಿಸ್ಟ್ ಜೊತೆ ಮಜಾ ಮಾಡ್ಕೊಂಡು ಅವ್ರ ಜೊತೆ ಖುಷಿ ಟೈಮ್ ಸ್ಪೆಂಡ್ ಮಾಡೋದು ಸೆಟ್ ಅಲ್ಲಿ, ಅದು ಡೈರೆಕ್ಟ್ ಆಗಿದ್ದಾಗ ಸಾಧ್ಯ ಆಗೋದಿಲ್ಲ. ಬಿಕಾಸ್ ನನ್ನ ಕೆಲಸ ಮಾಡ್ತಿರೋದು. ಸೊ ಪ್ರೊಡ್ಯೂಸರ್ ನನ್ನ ನಂಬಿ ದುಡ್ಡು ಹಾಕಿದ್ದಾರೆ ಅಂತಂದ್ರೆ ನನ್ನ ಜವಾಬ್ದಾರಿ, ನಾನು ಏನ್ ಪ್ಲಾನ್ ಮಾಡಿ ಅವ್ರಿಗೆ ಹೇಳಿರ್ತೀನಿ, ಸರ್ ಇಷ್ಟು ದಿನದಲ್ಲಿ ಶೂಟ್ ಮುಗಿಸ್ತೀನಿ, ಇಷ್ಟು ಬಜೆಟ್ ಅಲ್ಲಿ ಮುಗಿಸ್ತೀನಿ, ಇದು ಹಿಂಗಿರುತ್ತೆ. ಅದು ಜವಾಬ್ದಾರಿ ಇರುತ್ತೆ. ನೋಡಿ, ನಾನು ಒಬ್ಬ ಓನ್ಲಿ ಹೀರೋ ಆಗಿ ಆಕ್ಟ್ ಮಾಡಿದಾಗ ನಾನು ಆರಾಮ್ಸೆ ಚಿಲ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಇರ್ತೀನಿ. ಬಟ್ ಆವಾಗ ಆ ಸೆಟ್ ಅಲ್ಲಿ ಆ ಡೈರೆಕ್ಟರ್ ನಂತರನೇ ಇರ್ತಾರೆ. ನನಗೆ ಖುಷಿ ಆಗುತ್ತೆ. ಯಾರಾದ್ರೂ ಡೈರೆಕ್ಟ್ರು ತುಂಬಾ ಫೋಕಸ್ಡ್ ಆಗಿ ತುಂಬಾ ಕೆಲಸದ ಮೇಲೆ ಫೋಕಸ್ಡ್ ಇದ್ರೆ, ಆಸ್ ಅನ್ ಆಕ್ಟರ್ ಐ ಆಮ್ ರಿಯಲಿ ಹ್ಯಾಪಿ. ಏನಕ್ಕೆ ಹೇಳಿ, ಅವರೆಲ್ಲ ನಾನು ಬೇರೆ ಸಿನಿಮಾ ಬಗ್ಗೆ ಹೇಳ್ತೀನಿ, ಆ ಡೈರೆಕ್ಟರ್ ಆತರ ಎಲ್ಲ ಕಷ್ಟಪಡ್ತಾ ಇರೋದು ಸಿನಿಮಾದಲ್ಲಿರೋ ಆರ್ಟಿಸ್ಟ್ ಚೆನ್ನಾಗಿ ಕಾಣಬೇಕು ಅಂತ. ಆ ಉದ್ದೇಶ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಈಸ್ ಹಾರ್ಡ್ ವರ್ಕಿಂಗ್ ಅಂತ. ಯಾಕಂದ್ರೆ ನನಗೆ ಏನ್ ಗೊತ್ತಾ, ಐ ಬಿ ಹಾನೆಸ್ಟ್ ವಿತ್ ಯು ಗೈಸ್, ಬಿಕಾಸ್ ಅವ್ರನ್ನ ನಾನ್ ಸಿಕ್ಕಿರೋದು 2 ಸತಿ ಅನ್ಸುತ್ತೆ ಎಲ್ಲೋ ಪ್ರೀಮಿಯರ್ ಶೋಸ್. ಸೊ ನಾನ್ ನೋಡಿರೋದು ಸ್ಮೈಲಿಂಗ್ ರೂಪೇಶ್ ಅಲ್ವಾ. ನನಗೆ ಅವ್ರ ಡೈರೆಕ್ಷನ್ ಬಗ್ಗೆ ನನಗೆ ಐಡಿಯಾ ಇಲ್ಲ. ನನಗೆ ಇನ್ವಾಲ್ವ್ಮೆಂಟ್ ಹೆಂಗಿರುತ್ತೆ ನಾನು ಅದನ್ನ ಹೇಳ್ತಿರೋದು. ಇಟ್ಸ್ ಅ ವೆರಿ ಪಾಸಿಟಿವ್ ಥಿಂಗ್.
ಅಂದ್ರೆ ಆ ಇನ್ವಾಲ್ವ್ಮೆಂಟ್ ಎಷ್ಟಿತ್ತು ಅದಕ್ಕೆ ನಾನು ಫಸ್ಟ್ ಅಲ್ಲೇ ಹೇಳಿದೆ ಅವ್ರ ತರ ಇರ್ಬೇಕು ತುಂಬಾ ಜನ. ಸೊ ನಾನು ಆ ತರ ಹೇಳಿದಾಗ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಪ್ರಮೋಷನ್ಸ್. ಸ್ಟಾರ್ಟಿಂಗ್ ಡೇ 1 ಇಂದ ನಾನೇನ್ ನೋಡಿದೀನಿ ಅವ್ರನ್ನ. ಒಂದು ಸಿನಿಮಾ ಮಾಡೋದೇ ಎಷ್ಟು ಕಷ್ಟ ಇದೆ, ಅದ್ರಲ್ಲಿ ಅವ್ರು 2 ಕೆಲಸಗಳು ಮಾಡ್ತಿದ್ದಾರೆ, ಒಂದು ಡೈರೆಕ್ಟರ್ ಆಗಿ ಒಂದು ಹೀರೋ ಆಗಿ. ಸೊ ಆ ತರ ಇದ್ದಾಗ ಅದು ಪ್ರೆಷರ್ ಅಲ್ವಾ, ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನನಗೇನಂದ್ರೆ ಅವ್ರನ್ನ ನಾನು ಹಂಗ್ ನೋಡಿಲ್ಲಲ್ಲ. ಅಂಡ್ ನನಗೆ ಯೂಶಲಿ ಲೈಕ್ ಆ ತರ ಸ್ಟ್ರೆಸ್ ಇರೋ ಯಾರು ಸ್ಟ್ರೆಸ್ ಇದ್ರು ನಾನು ಜಾಸ್ತಿ ಇದ್ ಮಾಡಕ್ ಹೋಗಲ್ಲ. ಸೊ ಆ ತರ ಇದ್ದಾಗ ನಾನು ಸುಮ್ಮನೆ ಆಗ್ಬಿಡ್ತಿದ್ದೆ, ಅವ್ರು ಏನ್ ಹೇಳ್ತಿದ್ರು ಸರಿ ಆಯ್ತು ಅಂತ ಹೇಳ್ತಿದ್ದೆ. ಬಟ್ ಅಲ್ಲೂ ಲೈಕ್ ಯುನೋ ಫಿಲ್ಮ್ ನೋಡಿದಾಗ ನಂಗೆ ತುಂಬಾ ಖುಷಿ ಆಯ್ತು. And I think it's all the hard work that he has put in ಅಲ್ವಾ. ಒಂದು ಇಡೀ ಸಿನಿಮಾ ಆ ಥರ ಬರಬೇಕು ಅಂದ್ರೆ ಐ ಥಿಂಕ್ ದ ಮೇನ್ ರೀಸನ್ ಇಸ್ ರೂಪೇಶ್. ಆಮೇಲೆ ಇನ್ನೊಂದು ಸಿನಿಮಾದಲ್ಲಿ ನೀವು ಸೆಟ್ಟಲ್ಲಿ ಹೆಂಗಿದ್ರಿ, ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರಿ, ನೀವು ಎಷ್ಟು ಎಫರ್ಟ್ ಆಗಿದ್ರಿ, ಅದು ಯಾವ್ದು ಮ್ಯಾಟರ್ ಆಗಲ್ಲ. ಸಿನಿಮಾ ಪರದೆಯಲ್ಲಿ ನೀವು ಏನ್ ಔಟ್ಪುಟ್ ಕೊಟ್ರಿ ಅದಷ್ಟೇ ನನ್ನ ಲೈಫ್ ಆಗಿರ್ಬೋದು, ಇವರು ಫ್ಯೂಚರ್ ಆಗಿರ್ಬೋದು, ಅದು ಡಿಸೈಡ್ ಮಾಡೋದು. ಸೊ ಹಾಗಾಗಿ ಸಿನಿಮಾ ಸೆಟ್ಟಲ್ಲಿ ನಾವು ಏನ್ ಎಫರ್ಟ್ ಆಗಿದ್ರು ಕಡಿಮೆ. ಬಿಕಾಸ್ ಸ್ಕ್ರೀನ್ ಅಲ್ಲಿ ಬಂದಾಗ ಕೆಲವೊಂದ್ಸಲ ಏನಾಗುತ್ತೆ, ಕೆಲವು ಆರ್ಟಿಸ್ಟ್ ಗಳಿಗೆ ಸೆಟ್ಟಲ್ ಏನೋ ನಾವು ಎಕ್ಸ್ಪೆಕ್ಟ್ ಮಾಡಿ ಅದ್ ಮಾಡಿ ಕಿರಿಕಿರಿ ಆಗುತ್ತೆ. ಬಟ್ ಫ್ರೇಮ್ ಅಲ್ಲಿ ಅವ್ರನ್ನ ನೋಡಿದಾಗ ಅವ್ರು ನೋಡಿ, ಮೊನ್ನೆ ಫಾರ್ ಎಕ್ಸಾಂಪಲ್ ನಮ್ ವಿಲನ್ ಬಂದು ಹಗ್ ಮಾಡೋರು ಅವ್ರೊಂದು ಹೇಳಿದ್ರು, ನೀವು ಒಂದ್ ಮಾತು ಹೇಳಿದ್ರು, ನೀವು ಸೆಟ್ಟಲ್ ಅದ್ ಹೇಳಿದಾಗ ನಮ್ಗೆ ಏನೋ ಅನಿಸ್ತಾ ಇತ್ತು, ಬಟ್ ಇವಾಗ ಬಂದಾಗ ಮಜಾ ಆಯ್ತು ಅಂತ. ಯಾರೇ ಡೈರೆಕ್ಟರ್ ಆದ್ರೂ ಅವ್ರ ಜೆನ್ಯೂನ್ ಎಫರ್ಟ್ ಇರೋದು ಅವ್ರು ಬರ್ದಿರೋದು ಅಲ್ಲಿ ಬರ್ಲಿ ಅಂತ ಅಷ್ಟೇ. ಸೊ ಅದಕ್ಕೋಸ್ಕರ ಒಂದು ನಿಜವಾದ ಡೈರೆಕ್ಟರ್ ಏನ್ ಮಾಡ್ಬೇಕು ನಡೆಯುತ್ತೆ. ವೆರಿ ಗುಡ್. ಸೊ ಈಗ ಡೈರೆಕ್ಟ್ ಆಗಿ ನಿಮ್ಗೆ ಕಾಂಪ್ಲಿಮೆಂಟ್ ಏನಾದ್ರು ಬಂದಿದ್ಯಾ ಸರ್ ಕಡೆಯಿಂದ? ಇಲ್ಲ ಅಲ್ಲ, ಒಂದು ರೋಸ್ ಸರ್ ಕೈ ಕೊಡಿ. ಎಸ್. ಸೊ ಅವರ 3 ಬೆಸ್ಟ್ ಕ್ವಾಲಿಟೀಸ್ ಹೇಳಿ ರೋಸ್. 3 ಬೆಸ್ಟ್ ಸೊ ಅದು ಅವ್ರಿಗೆ ತುಂಬಾ ಸ್ಪೆಷಲ್ ಆಗಿರುತ್ತೆ. ಸುಮಾರು ಆಮೇಲೆ ಇವಾಗ 1.5 ಗಂಟೆ ಇಂಟರ್ವ್ಯೂ ಆಯ್ತಲ್ಲ, ಎಷ್ಟು ಗಂಟೆ ಅಂತ ನಾನು ಎದುರು ಆಂಕರ್ ಇದ್ದಾರೆ, ಅದನ್ನ ಮರ್ತು ಇಲ್ಲಿ ಗೊತ್ತಿದೆ. ಓಕೆ, 3 ಕ್ವಾಲಿಟಿ. ಒಂದೇನು ಅಂತಂದ್ರೆ ಅವ್ರು ಎಷ್ಟೇ ಬಿಸಿ ಇದ್ರು ನಾವೇನೋ ರಿಕ್ವೆಸ್ಟ್ ಮಾಡಿದಾಗ ಟಕ್ ಅಂತ ನಮ್ ಪ್ಲಾನ್ಗೆ ಅಡ್ಜಸ್ಟ್ ಆಗ್ತಾರೆ. ದಟ್ಸ್ ಅ ವೆರಿ ಗುಡ್ ಥಿಂಗ್. ಅಂಡ್ ಆಕ್ಟಿಂಗ್ ಅಂತ ಬಂದಾಗ ನನ್ಗೆ ಯಾವತ್ತೂ ಕೂಡ ನಾನೇನೋ ಅಂದ್ರೆ ನಾನು ಏನ್ ಹೇಳಿದೀನಿ ಅದನ್ನ ಯಾವತ್ತು ಇದಾಗಲ್ಲ ಅದಾಗಲ್ಲ ಅನ್ನೋ ಕಿರಿಕಿರಿ ಮಾಡಿಲ್ಲ. ಅಂದ್ರೆ ನಮ್ಗೇನ್ ಬೇಕಿತ್ತು ಅದನ್ನ ಜೆನ್ಯೂನ್ ಆಗಿ ಕೊಡುವಂತ ಎಫರ್ಟ್ ಅನ್ನ ಅವ್ರು ಹಾಕಿದ್ದಾರೆ. 2 ಆಯ್ತು. ಮೂರನೇದು ಈಗ ಪ್ರಮೋಷನ್ಸ್. ನಾನ್ ಹೆಂಗೆ ಅಂತಂದ್ರೆ ನಾನು ಇವತ್ತು ಇಲ್ಲಿದ್ದೀನಿ, ನಾಳೆ ಇಲ್ಲಿದ್ದೀನಿ ಅಂತ ನನಗೂ ಗೊತ್ತಿಲ್ಲ, ಓಡಾಟ ಮಾಡ್ತಾ ಇದ್ದೀನಿ. ಬಟ್ ಪಾಪ ಅವ್ರ ಟೀಮ್ ಜೊತೆ ಕೋಆರ್ಡಿನೇಟ್ ಮಾಡಿ ಆ ಪ್ರಮೋಷನ್ಸ್ ಗೆ ಫುಲ್ ಸಪೋರ್ಟ್ ಮಾಡ್ತಿದ್ದಾರೆ. ಬಿಕಾಸ್ ಎಲ್ಲಾ ಆರ್ಟಿಸ್ಟ್ ನಂದು ಅದೊಂದು ಬಾರಿ ಬೇಜಾರಿದೆ, ಕೆಲವರೆಲ್ಲ ಪ್ರಮೋಷನ್ಸ್ ಗೆ ಬರಲ್ಲ. ಅಂದ್ರೆ ನಾನು ಕೆಲವರು ಅನ್ಕೋತ ರೂಪೇಶೇ ಮಾತಾಡ್ತೇನೆ, ಬಟ್ ವಿಧಿ ಇಲ್ಲ. ಪ್ರಮೋಷನ್ಸ್ ಗೆ ಎಲ್ಲರೂ ಒಂದು ತಂಡವಾಗಿ ಎಲ್ಲ ಬಂದಾಗಲೇ ಜನರು ಖುಷಿ ಆಗೋದು, ಇವ್ರು ಮನಸ್ಪೂರ್ವಕವಾಗಿ ಎಲ್ಲರೂ ಆಕ್ಟ್ ಮಾಡಿದ್ದಾರೆ, ಎಲ್ಲರೂ ಬಂದು ಪ್ರಮೋಟ್ ಮಾಡ್ತಾ ಇದಾರೆ ಅಂತ. ಬಟ್ ಪ್ರಮೋಷನ್ ಗೆ ಬರ್ದೇ ಇದ್ರೆ ಅದಕ್ಕೆ ಪ್ಯಾರಾಮೀಟರ್ ಇಲ್ಲ, ನೀವೇನು ಮಾಡಕ್ಕಾಗಲ್ಲ, ನೀವು ಬರ್ಲೇಬೇಕು ಅಂತ ಹೇಳಕ್ಕೂ ಆಗಲ್ಲ. ಅದು ಅವರವರ ಪರ್ಸನಲ್ ಒಪಿನಿಯನ್. ಬಟ್ ಬಂದ್ರೆ ನಮಗ್ ಖುಷಿ. ಬಿಕಾಸ್ ಒಂದ್ ಸಿನಿಮಾದಲ್ಲಿ 15 ದಿನ 20 ದಿನ ಆಕ್ಟ್ ಮಾಡಿದ್ರು, ಇವಾಗ ನಾನೇ ಯಾವ್ದೊಂದು ಸಿನಿಮಾ ಮಾಡಿದಾಗ ನಾನು ಹೋಗಿ ಮಾಡಿದ್ರೆ ಅದು ಆ ತಂಡ ಖುಷಿ ಆಗುತ್ತೆ. ಹಂಗಂತ ಇದು ಕಂಪ್ಲೇಂಟ್ ಅಲ್ಲ, ನಾನು ಇವ್ರ ಬಗ್ಗೆ ಹೇಳ್ತೀನಿ. ಇವ್ರು ಬರ್ತಿದ್ದಾರೆ, ಅದು 3 ಒಳ್ಳೆ ಗುಣ ಅಂತ ಹೇಳ್ತಿದ್ದೀನಿ ಅಷ್ಟೇ. ಇನ್ ಯಾವ್ದೋ ಟಾಪಿಕ್ ಹೋಗೋದು ಬೇಡ. ಕೊಡ್ಬೇಕಾ? ಸೊ ಈಗ ನೀವು ಅವರ 3 ಕ್ವಾಲಿಟಿ ಶಾರ್ಟ್ ಆಗಿ ರೋಸ್ ಕೊಡ್ಬೇಕಲ್ಲ ಸರ್? ಹಾ, ಯಾರಿಗೂ ಗೊತ್ತಿಲ್ಲದು. ವೆರಿ ಹಾರ್ಡ್ ವರ್ಕಿಂಗ್ ಅದು ಹೇಳಿದ್ರು. ಆಮೇಲೆ ಏನೋ ಬೈತಾ ಇದ್ರು, ಆದ್ರೂ ಒಳ್ಳೆ ವಿಷಯದಲ್ಲಿ ಬೈತಾ ಇದ್ರು. ನೀವು ಇದನ್ನ ಇಂಟರ್ವ್ಯೂ ನಂತರ ಹೋಗಿ ಸಾರ್ಟ್ ಔಟ್ ಮಾಡ್ಕೊಳ್ಳಿ ಈ ಕಾನ್ಸೆಪ್ಟ್. ಈಗ 3 ಕ್ವಾಲಿಟೀಸ್. ಒಂದು ಹಂಬಲ್ ಆಗಿದ್ದಾರೆ ಅವರು, ಎಲ್ಲರ ಜೊತೆ ತುಂಬಾ ಪ್ರೀತಿಯಾಗಿ ಮಾತಾಡ್ತಾರೆ. ಅದು ಸ್ಟ್ರಿಕ್ಟ್ನೆಸ್, ಡೈರೆಕ್ಷನ್. ನನಗೊಂದು ಕ್ಯಾಮೆರಾ ಇದೆ ಅಲ್ಲ? ಯಾ, ಆಫ್ ಕೋರ್ಸ್ ಇದೆ ಪ್ರೊಮೋಲಿ. ಅವರದೊಂದು ಹಂಬಲ್ ನೇಚರ್, ಅದು ಎಲ್ಲರೂ ಒಪ್ಕೋತಾರೆ ಹೇಳಿದ್ರೆ. ಇನ್ನೊಂದು ಹಾರ್ಡ್ ವರ್ಕಿಂಗ್, ನಾನು ಅಂದು ಚೇಂಜೇ ಮಾಡಲ್ಲ, ಅದು ಅವ್ರು ಏನೇ ಹೇಳಿ. ಮೂರನೇದು ಐ ಥಿಂಕ್ ತುಳು ಭಾಷೆ ಮೇಲೆ ಇರುವ ಪ್ರೀತಿ ಅವ್ರು. ಐ ಥಿಂಕ್ ಅದು ನಾನು ಅಪ್ರಿಶಿಯೇಟ್ ತುಂಬಾ ಮಾಡ್ತೀನಿ. ಸೊ ಇದು 3 ಅರ್ಥ ಆಯ್ತು.
ಥ್ಯಾಂಕ್ ಯು ಸೋ ಮಚ್. ರೀಚ್ ಆಗಿರುತ್ತೆ. ಓಕೆ, ಸೊ ನಿಮ್ಗೆ ಅರ್ಜೆಂಟ್ ಇದೆ ಅಂತ ಗೊತ್ತು, ಆದ್ರೂ ಒಂದು 10 minutes. ಓಕೆ, ಸೊ ಏನು ಅಂತ ಹೇಳಿದ್ರೆ, ಈಗ ರೂಪೇಶ್ ಶೆಟ್ಟಿ ಅವರಿದ್ದಾರೆ ಅಂತ ಹೇಳಿದ್ರೆ 2 ಟಾಸ್ಕ್ ಆಗ್ಬೇಕು. ಅದಕ್ಕಿಂತ ಮುಂಚೆ ಟಾಸ್ಕ್ ಅಂತ ಹೇಳುವಾಗ ಮೊದಲು ನಮ್ಗೆ ನೆನಪಾಗೋದು ಬಿಗ್ ಬಾಸ್. ರೂಪೇಶ್ ಶೆಟ್ಟಿ ಅವರನ್ನ ಬಿಗ್ ಬಾಸ್ ಅಲ್ಲಿ ನೋಡಿಯೇ ನಮ್ಗೆ ಜಾಸ್ತಿ ಇಷ್ಟ ಆಗಿರೋದು ಅಲ್ವಾ? ಸೊ ಈಗ ವಿ ವಾಂಟ್ ಟು ನೋ, ಈಗದ ಬಿಗ್ ಬಾಸ್ ನೋಡ್ತಾ ಇಲ್ಲ 100% ನೀವು, ಯಾಕಂತ ಹೇಳಿದ್ರೆ ನೀವು ನಿಮ್ಮನ್ನೇ ಕರೆಕ್ಟ್ ಆಗಿ ಕನ್ನಡದಲ್ಲಿ ನೋಡ್ಲಿಕ್ಕೆ ಟೈಮ್ ಇರ್ಲಿಕ್ಕಿಲ್ಲ, ಮೈಂಡ್ ಅಲ್ಲಿ ಇರ್ಲಿಕ್ಕಿಲ್ಲ. ಸೊ ಈಗ ಬಿಗ್ ಬಾಸ್ ಸೀಸನ್ ನ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು? ಈ ಸೀಸನ್ ಡೆಫಿನೆಟ್ಲಿ ಕಂಟಿನ್ಯೂ ನೋಡಕ್ ಆಗಿಲ್ಲ ನನಗೆ, ಬಿಕಾಸ್ ನಿಮ್ಗೆ ಗೊತ್ತಲ್ವಾ ಈ ಸಿನಿಮಾ ಕೆಲಸಗಳು ಇರೋದ್ರಿಂದಾಗಿ. ಬಟ್ ಈ ರೀಲ್ಸ್ ಅಲ್ಲೆಲ್ಲ ಬರೋದನ್ನ ನಾನು ನೋಡ್ತಾ ಇರ್ತೀನಿ. ನನ್ನ ಫೇವರೇಟ್ ಅಂದ್ರೆ ಈಗ ಇರೋಂತ ಒಂದು ವಿಚಾರಗಳನ್ನ ನೋಡಿದ್ರೆ, ಒಂದು ಮೇ ಬಿ ನಮ್ಮ ಊರವರು ಅಂತ ಅದು ತಲೆಯಲ್ಲಿ ಇದೆಯೋ ಗೊತ್ತಿಲ್ಲ, ಬಟ್ ಅದನ್ನ ತೆಗೆದು ಹಾಕೋದಿಲ್ಲ. ಆಟ ಆಡೋ ಶೈಲಿ ನೋಡಿದ್ರೆ ರಕ್ಷಿತಾ ಇಸ್ ಒನ್ ಆಫ್ ಮೈ ಫೇವರೇಟ್. ಇನ್ನೊಂದು ಗಿಲ್ಲಿ ಇಸ್ ಮೈ ಫೇವರೇಟ್, ಬಿಕಾಸ್ ಅವರು ಅಲ್ಲಿ ಅವರಲ್ಲಿ ಮಜಾ ಮಾಡ್ತಿದ್ದಾರೆ, ಬಟ್ ಇಲ್ಲಿ ಮಜಾ ಸಿಗೋದು ವೆರಿ ಇಂಪಾರ್ಟೆಂಟ್. ಬಿಗ್ ಬಾಸ್ ಅಲ್ಲಿ ಒಳಗಡೆ ನೀವು ಏನ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಜೊತೆಗೆ ಹೊರಗಡೆ ನಿಮಗೆ ಏನ್ ಮಜಾ ಸಿಗ್ತಾ ಇದೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಅಟ್ ದ ಸೇಮ್ ಟೈಮ್ ಆ ಕ್ಯಾರೆಕ್ಟರ್. ಸೊ ನನಗೆ ಗಿಲ್ಲಿ ಅವರು ಒಂದು ಒಳ್ಳೆ ಮಜಾ ಕೊಡುವಂತ ಕ್ಯಾರೆಕ್ಟರ್ ಕಾಣ್ತಾರೆ. ರಕ್ಷಿತ್ ಅವರು ಕೂಡ ಅವರು ಅಂದ್ರೆ ಹಿಂದೆ ನಮ್ಗೆ ಅಂದ್ರೆ ನನ್ಗೆ ಅವ್ರ ಅಷ್ಟು ಕನೆಕ್ಷನ್ ಇರ್ಲಿಲ್ಲ. ಸೋಷಿಯಲ್ ಮೀಡಿಯಾ ನಮ್ಮ ಒಂದಿತ್ತು ಅಂದ್ರೆ ಸುಮ್ಮನೆ ರೀಲ್ಸ್ ಏನೋ ಮಾಡ್ತಿರ್ತಾರೆ ಅಂತ, ಬಟ್ ಇವಾಗ ಒಂದು ಒಳ್ಳೆ ಮನಸ್ಸಿದೆ ಅನ್ನೋಂಥದ್ದು ಗೊತ್ತಾಗುತ್ತೆ. ಅದು ಬಿಟ್ಟರೆ ಯಾರಪ್ಪ ಮತ್ತೆ ಬಿಗ್ ಬಾಸ್, ಅದು ಬಿಟ್ಟರೆ ಅವ್ರು ಇಲ್ದೆ ಬಿಗ್ ಬಾಸ್ ನ ಇಮ್ಯಾಜಿನೇ ಮಾಡಕ್ಕಾಗಲ್ಲ. ನೀವು ಎಷ್ಟೇ ಕಂಟೆಸ್ಟೆಂಟ್ಸ್ ಬರ್ಲಿ, ಅವ್ರನ್ನ ಇನ್ಕ್ಲೂಡ್ ಮಾಡಿ ಯಾರ್ ಫೇವ್ರೇಟ್ ಅಂತ ಕೇಳಿದ್ರೆ ಇಡೀ ಕರ್ನಾಟಕ ಹೇಳೋದು ಒಬ್ಬರೇ, ಸುದೀಪ್. ವೆರಿ ನೈಸ್. ನಮ್ಮ ತುಳುನಾಡಿನಿಂದ ರೂಪೇಶ್ ಶೆಟ್ಟಿ ಅವರು ಹೋದ್ರು, ಇಡೀ ತುಳುನಾಡು ಅವ್ರ ಜೊತೆ ನಿಂತು. ಈಗ ರಕ್ಷಿತ್ ಅವ್ರಿಗೂ ಕೂಡ ಅಂತ ದೊಡ್ಡ ಸಪೋರ್ಟ್ ಬರ್ತಾ ಇದೆ. ಪರ್ಸನಲ್ ಕ್ವಶನ್, ಸೀರಿಯಸ್ ಆಗಿ ಬಿಟ್ಟು ಒಂದ್ ಸ್ವಲ್ಪ ಫನ್ ವೇ ಅಲ್ಲಿ ಥಿಂಕ್ ಮಾಡಿ, ಸೀರಿಯಸ್ನೆಸ್ ಬಿಡುದಿಲ್ಲ ಈಗ. ಓಕೆ, ಸೊ ಈ ತುಳುನಾಡಿನ ಯಾರನ್ನು ನಿಮ್ಗೆ ಅಂತ ಹೇಳಿದ್ರೆ, ಈ ಇಂಡಸ್ಟ್ರಿಯಲ್ಲಿ ಇರೋರು ಯಾರನ್ನು ನಿಮ್ಗೆ ನೆಕ್ಸ್ಟ್ ಸೀಸನ್ ಅಲ್ಲ ನೋಡ್ಬೇಕು ಅಂತ ಆಸೆ ಇದೆ? ಇವ್ರು ಹೋದ್ರೆ ಹೇಗಿರ್ಬೋದು, ಮಜಾ ಇರ್ಬೋದು ಅಂತ? ಹಂಗೆ ನೋಡಕ್ ಹೋದ್ರೆ ನನ್ಗೆ ಅದೇ ಒಂದು ಅರವಿಂದ್ ಬೋಳಾರ್ ಅವ್ರು ಹೋದ್ರೆ ಚೆನ್ನಾಗಿ ಅಲ್ಲ, ಅದು ಎಲ್ರು ಎಕ್ಸ್ಪೆಕ್ಟ್ ಮಾಡೋ ಅಂತ ವಿಷಯ. ಬಟ್ ಅವ್ರಿಗೆ ಆಫರ್ ಬಂದಿರುತ್ತೇನೋ, ಅಂದ್ರೆ ಅವರು ಹೆಂಗಿರ್ತಾರೆ ಅಂದ್ರೆ ಸೆಟಲ್ ಹೆಂಗಿದ್ದಾರೆ ಅಂತ ನಮ್ಗೆ ಗೊತ್ತಿದೆ. ಸೊ ಅದೊಂದು ಬೇರೆ. ನಿಮ್ಗೆ ಏನ್ ಗೊತ್ತಾ, ಇಲ್ಲಿ ಹೊರಗಡೆ ತುಂಬಾ ಆಕ್ಟಿವ್ ಆಗಿದ್ದವರು ಒಳಗಡೆ ಹೋಗಿ ಡಲ್ ಆಗಿರೋದಿದೆ, ಹೊರಗಡೆ ತುಂಬಾ ಡಲ್ ಇದ್ದವ್ರು ಅಲ್ಲಿ ಶೈನ್ ಆಗಿರೋದಿದೆ. ಬಿಕಾಸ್ ಇಟ್ಸ್ ನೀವು ಎಷ್ಟೇ ಪ್ರಶ್ನೆ ಕೇಳಿ, ಜನರಿರ್ಬೋದು ನೀವಿರ್ಬೋದು, ಹೊರಗಡೆಯಿಂದ ಕೇಳೋ ಪ್ರಶ್ನೆ ಒಳಗಡೆ ಹೋದಾಗ ಚೇಂಜ್ ಆಗುತ್ತೆ ನಿಮ್ಮ ಪರ್ಸ್ಪೆಕ್ಟಿವ್. ಬಿಕಾಸ್ ಒಳಗಡೆ ನಿಮ್ಗೆ ಅದು ಆ ಫೀಲ್ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಬಿಕಾಸ್ ನೀವೇ ಅಂದಾಜ್ ಮಾಡ್ಕೊಳ್ಳಿ, ಇದೇ ಶೂಟಿಂಗ್ ಪ್ಯಾಲೇಸ್ ಅಲ್ಲಿ ಒಂದು 4-5 ಜನ ಅಲ್ಲ 10 ಜನ, ಸೊ ಒಂದು ಮನೆಯಲ್ಲಿ 100 ದಿನ ಇದ್ದಾಗ ನೀವೀಗ ಇಮ್ಯಾಜಿನ್ ಮಾಡ್ಬೋದು 100 ದಿನ ಇದ್ದಾಗ ಹೆಂಗಿರ್ಬೋದಾ. 100 ದಿನ ಇದ್ದಾಗ ನಿಮ್ ಮೈಂಡ್ ಸೆಟ್ ಬೇರೆ ಆಗುತ್ತೆ. ಇವಾಗ ನೀವು ಹೋಗ್ಬೇಕಾದ್ರೆ ಏನೋ ಎನರ್ಜಿ ಒಳಗೆ ಹೋದ್ಮೇಲೆ ಇರೋದಿಲ್ಲ. ಅಲ್ಲಿ ಹೋದಾಗ ಅಲ್ಲಿ ಹೊಸ ಜನರು, ಕೆಲವೊಂದ್ಸಲ ನನ್ಗೆ ಏನ್ ಸಮಸ್ಯೆ ಆಗ್ತಿತ್ತು ಅಂದ್ರೆ ನಾನು ಮಾತಾಡ್ತಾನೆ ಇರ್ಲಿಲ್ಲ, ರೆಸ್ಪಾಂಡೇ ಮಾಡಿದ್ರೆ ಯಾರ ಹತ್ರ ಆಗ್ತಿತ್ತು. ಸೊ ಅದ್ ಮಜಾ ಬೇರೆ. ಸೊ ನಿಮ್ ಪ್ರಶ್ನೆ ಉತ್ತರ ಅರವಿಂದ್ ಬೋಳಾರ್ ಅವ್ರು ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಇನ್ನೊಂದು ನನ್ ಹಿಂಗ್ ಸರ್ಕಲ್ ಬಂದಾಗ ನಮ್ ಪವರ್ ಹೌಸ್ ಇದಾರಲ್ಲ, ಅವನು ತುಂಬಾ ಆಟಗಳಿದೆ ಇಲ್ಲಿ ಇದ್ರಲ್ಲಿ ಅವನ ಚಾನಲ್ ಅಲ್ಲಿ. ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ಹೆಂಗಿರುತ್ತೆ ಆಟ ಅಂತ ನೋಡ್ಬೇಕಷ್ಟೇ. ನೈಸ್. ಓಕೆ, ಸೊ ನಿಮ್ದು ಆನ್ಸರ್ ಅದೇ ಬೋಳಾರ್ ಸರ್. ಓಕೆ, ಸೊ ಆದಷ್ಟು ಬೇಗ ಇದು ರೀಚ್ ಆಗ್ಲಿ. ಅಂಡ್ ಇದು ನಮ್ಮ ಕಹಳೆ ತಂಡದ ಓನರ್ ಅವರ ಒಂದು ಪರ್ಸನಲ್ ಆಸೆ. ಈ ಸಿನಿಮಾದ ಹಾಡು ತುಂಬಾ ವೈರಲ್ ಆಗಿದೆ, ರೀಲ್ಸ್ ಮಾಡಿದ್ದಾರೆ ಎಲ್ಲರೂ ಕೂಡ. ಸೊ ಆ ಹಾಡನ್ನ ರೂಪೇಶ್ ಶೆಟ್ಟಿ ಅವರು ನಮಗೋಸ್ಕರ 1-2 ಲೈನ್ ಹಾಡ್ಬೋದು. ಆದ್ರೆ ಮಾತಾಡೋದಕ್ಕೆ ವಾಯ್ಸ್ ಎಲ್ಲಿಂದ ಬರ್ತಿದೆ ಆದ್ರೂ ಮಾತಾಡ್ತೀರಾ? ಬಿಕಾಸ್ ಅಲ್ಲಿ ಸುನಿಲ್ ಶೆಟ್ಟಿ ಅವ್ರು ಬಂದಾಗ ಫುಲ್ ಕ್ರೌಡ್ ಇತ್ತು. ನಾನು ಅವ್ರನ್ನ ತಳ್ಳಿ ವಾಯ್ಸ್ ಓಕೆ ಓಕೆ, ಅದ್ರ ಲಿರಿಕ್ಸ್ ನಾನೇ ಬರ್ದಿರೋದು, ಬಟ್ ಮರ್ತೋಗಿದೆ. ಓಕೆ, ಓ ಇಸ್ ಇಟ್? ನಾನು ಲಿರಿಕ್ಸ್ ನೀವು ಬರ್ದದ್ದು ಅಂತ ಗೊತ್ತಿರ್ಲಿಲ್ಲ. ಓಕೆ ಓಕೆ. ಮನಸ್ಸಿಡು ರೆಕ್ಕೆ ಮೂಡುಗಾಂಡೆ ಬೊಕ್ಕಂಚಿನ ಮನಸ್ಸಿಡು ರೆಕ್ಕೆ ಮೂಡುಗಾಂಡೆ ಮನಸ್ಸಿನ ರೆಕ್ಕೆ ಮೂಡುಗಾಂಡೆ ಒಟ್ಟಿಗೆ ರಾತ್ರಿ
ಆಸೆ ಶುರುವಾಂಡು ನೆನಪುನ ಸಾಗಿ ಮದತೆ ಪೋಂಡು ನರ ಬರತಿನ ಮದತು ಪೋಂಡು ಆತೆ ಮದತ್ತು ಪೋತು ಈ ಗಳಿಗೆ ಮಿತ್ಬೋಡು ಪಲುವನ ಇತ ಈ ಗಳಿಗೆ ಹೊಸ ಕತೆ ಶುರುಗೆ ಈಗಳಿಗೆ ಹೊಸ ಕತೆ ಶುರುಗೆ ಉದರದಾದಿ ಹೊಡಿತೈಯೇ ಪನುಗೆ ಆ ಬಾನ ಆ ತುಂಡು ಮೌನ ಭಾರಿ ಮೋಕೆಡ್ ಬರುತ್ತೆ ಬಟ್ ಇದು ಕರೆಕ್ಟ್ ಧರ್ಮ ಮೇ ಬಿ ಜೈ 100 days ರನ್ ಆದಾಗ ಬಾಯಟ್ ಆದಿಪ್ಪು 100%. ಎಸ್ ಓಕೆ ಸೊ ಕಂಗ್ರಾಚುಲೇಷನ್ಸ್ ಇನ್ ಅಡ್ವಾನ್ಸ್ 100% ಈ ಸಿನಿಮಾ ಗೆದ್ದು ಅನ್ಪಿನ ನಂಬಿಕೆ ನಮ್ಮನ ಸೊ ವಿನ್ ಆಡ್ ಅಂಡ್ ಈ ಸಿನಿಮಾದ ನಂತರ ಅದ್ವಿತಿ ಅವರನ್ನ ಮತ್ತೆ ಮತ್ತೆ ತುಳು ಇಂಡಸ್ಟ್ರಿಯಲ್ಲಿ ನೋಡುವಂತ ಅವಕಾಶ ನಮ್ಗೆ ಸಿಗಲಿ. ಈ ಸಿನಿಮಾದಲ್ಲಿ ನಿಮ್ಮ ಓನರ್ ಆಗಿರುವಂತಹ ಅದು ಚೊಚ್ಚಲ ಸಿನಿಮಾ ಅಭಿನಯ ಮಾಡುವಂತಹ ಸಿನಿಮಾ. ಸೊ ಹಾಗಾಗಿ 200 ದಿನ ಓಡ್ಲಿ ಎಲ್ಲ ನಿಮ್ ನ್ಯೂಸ್ ಅದಿದ್ರಲ್ಲೆಲ್ಲ ಆಗ್ತಾ ಇದೆ. ವೆರಿ ಗುಡ್ ವೆರಿ ಗುಡ್ ಹಾಕ್ತಾನೆ ಇರ್ತಾರೆ ಅವರು. ಅಂಡ್ ಲಾಸ್ಟ್ ನಾವು ಮುಗಿಸ್ತಾ ಇದ್ದೇವೆ ಇನ್ನು ಮುಗಿಸ್ತಿದ್ರೆ ಈಗ ನೀವೇ ಹೇಳ್ಬೇಕು ಯಾರು ಜಾಸ್ತಿ ಮಾತಾಡಿದೆ, ಆಂಕರ್ ಆಕ್ಟರ್ ಜಾಸ್ತಿ ಮಾತಾಡಿದ? ನಾನು ಜಾಸ್ತಿ ಮಾತಾಡಿದ್ರೆ ಪೇಮೆಂಟ್ ಅಲ್ಲಿ ಅರ್ಧ ಇಸ್ಕೊತೀನಿ. ಬೇಡ ಬೇಡ. ಸೊ ಲಾಸ್ಟ್ ಸೆಗ್ಮೆಂಟ್ ಹೋಗ್ತಾ ಇದ್ದೇವೆ. ಸೊ ಅವರಿಗೆ ಇಲ್ಲ ಇಲ್ಲ ಓ ಇಲ್ಲ 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 ಮುಗಿಸ್ತೇವೆ. ಓಕೆ ಸೊ ಥ್ಯಾಂಕ್ ಯು ಸೋ ಮಚ್. ಡಾನ್ಸ್ ಮಾಡಿಸ್ಬೇಕು ಅಂತ ಇತ್ತು, ನಾವು ಥಿಯೇಟರ್ ಅಲ್ಲೇ ಡಾನ್ಸ್ ನೋಡ್ತೇವೆ. ಸೊ ಅದನ್ನ ಅಲ್ಲಿಗೆ ಪೋಸ್ಟ್ಪೋನ್ ಮಾಡ್ತೇವೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪೇಷನ್ಸ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಯಾರಾದ್ರೂ ಫ್ಯೂಚರ್ ಗರ್ಲ್ ಫ್ರೆಂಡ್ ಸಿಕ್ಕಿದ್ರೆ ಇದನ್ನ ಹಂಗೆ ಇಟ್ಕೊಂಡು ಹೊಡ್ಕೊಳ್ತೀನಿ. ಓಕೆ ಹೇಳಿ ಅದನ್ನು ಇದು ಏನು ಹೊಸ ತಗೊಳ್ಳಿ ಬೇರೆ ತಗೋತೀನಿ ಆಯ್ತಾ? ನೋಡಿ ಸರಿ. ಹಾಗಾಗಿ ಕರಾಳೆ ನ್ಯೂಸ್ ನೋಡ್ತಿರುವಂತಹ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಜೈ ಸಿನಿಮಾ ಇದೆ November 14ಕ್ಕೆ. ಕರ್ನಾಟಕ ಮಾತ್ರ ಅಲ್ಲ ವಿಶ್ವದಾದ್ಯಂತ ರಿಲೀಸ್ ಆಗ್ತಾ ಇದೆ. ಅಂಡ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಿಮಗೂ ಧನ್ಯವಾದಗಳು. ಅಂಡ್ ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ಲೇಬೇಕು. ಎಸ್ ಥ್ಯಾಂಕ್ ಯು ಸೋ ಮಚ್. ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.